திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். குருவே சரணம். சத்குருவே சரணம். ஜகத்குருவே சரணம். ಮಹಾಗುರುವೇ ಶರಣಂ. ತಿರುಚಿಟ್ರಂಬಲಂ. ಎಲ್ಲರೂ ಒಂದು 5 ನಿಮಿಷ ಕಣ್ಣು ಮುಚ್ಚಿ ಕೂತ್ಕೊಳ್ಬೇಕು. ಕೂತುಕೊಳ್ಳುವಾಗ ಸ್ಟ್ರೈಟಾಗಿ ಕೂತ್ಕೊಳ್ಬೇಕು. ಕುತ್ತಿಗೆ ನೇರವಾಗಿರಬೇಕು. ದೇಹ ಹಗುರವಾಗಿರಬೇಕು. ದೇಹ ಗಟ್ಟಿಯಾಗಬಾರ್ದು, ಸ್ಟ್ರಾಂಗ್ ಆಗಬಾರ್ದು. ದೇಹ ಹಗುರವಾಗಿ ಇಟ್ಟುಕೊಳ್ಳಿ. ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಎಲ್ಲರೂ ಕಣ್ಣು ಮುಚ್ಚಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ತಾಯಿ ತಂದೆಯನ್ನು ಪ್ರಾರ್ಥನೆ ಮಾಡಿ. ನಮಗೆ ಜನ್ಮ ಕೊಟ್ಟವರು ಬಹಳ ಮುಖ್ಯ. ನಾವು ಇವತ್ತು ಇದನ್ನೆಲ್ಲ ಅನುಭವಿಸಬೇಕಾದರೆ ನಮಗೆ ಜನ್ಮ ಕೊಟ್ಟಿದ್ದಾರೆ ತಾಯಿ ತಂದೆ. ಅವರನ್ನು ನಾವು ಪೂಜಿಸಬೇಕು. ಕಣ್ಣಿಗೆ ಕಾಣುವ ದೇವರು ಆದ ಕಾರಣ ತಾಯಿ ತಂದೆಯನ್ನು ಪೂಜಿಸಿ. ಮನಸ್ಸಿನಲ್ಲಿ ಪೂಜಿಸುವಾಗ ನಿಮ್ಮ ಎಲ್ಲ ಮನಸ್ಸಿನಲ್ಲಿರುವ ವಿಚಾರವನ್ನೆಲ್ಲ ತೆಗೆದು ಹೊರಗೆ ಹಾಕಿ. ಎಲ್ಲ ವಿಚಾರವನ್ನು ಹೊರಗೆ ಹಾಕಿ. ಎಲ್ಲವನ್ನು ಮರೆತು ಬಿಡಿ. ಎಲ್ಲವನ್ನು ಮರೆತು ನಾನು ಭಗವಂತನ ಜೊತೆ ಇದ್ದೇನೆ, ಭಗವಂತನ ಜೊತೆ ಯಾವುದೋ ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ದೇನೆ ಎಂಬ ಒಂದು ಚಿಂತನೆ, ಎಂಬ ಒಂದು ಸ್ಥಿತಿ ನಿಮ್ಮ ಒಳಗೆ ಸೃಷ್ಟಿಯಾಗಿಕೊಳ್ಬೇಕು. ಆದ ಕಾರಣ ಹೇಳಿದೆ, ನಿಮ್ಮ ಇಷ್ಟ ದೇವರು, ನಿಮ್ಮ ಕುಲದೇವರು, ತಾಯಿ ತಂದೆ. ಫೈನಲ್ ಆಗಿ ನಿಮ್ಮ ಅಂತರಾತ್ಮದಲ್ಲಿರುವ ಗುರು. ಅವರು ಯಾರು ಬೇಕಾದ್ರೂ ಆಗ್ಬೋದು. ನಿಮ್ಮ ಅಂತರಾತ್ಮದಲ್ಲಿರುವ ಗುರುವನ್ನು ನೀವು ಧ್ಯಾನಿಸಿ. ರಾಘವೇಂದ್ರ ಇರ್ಬೋದು, ಸಾಯಿಬಾಬಾ ಇರ್ಬೋದು, ಶ್ರೀಪಾದ ವಲ್ಲಭರು ಇರ್ಬೋದು, ಗಜಾನನ ಮಹಾರಾಜ್ ಇರ್ಬೋದು. ಹೆಸರು ಹೇಳಲಿಕ್ಕೆ ಸಾಧ್ಯ ಅಲ್ಲ. ಒಬ್ಬೊಬ್ಬರ ಅಂತರಾತ್ಮದಲ್ಲಿರುವ ಗುರುವಿನ ಹೆಸರನ್ನು ಹೇಳಲಿಕ್ಕೆ ಸಾಧ್ಯ ಅಲ್ಲ. ಅಷ್ಟು ಪ್ರಪಂಚದಲ್ಲಿ ಅನೇಕ ಮಹಾಜ್ಞಾನಿಗಳೆಲ್ಲ ಬಂದಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿರುವ ಕಲ್ಮಶವನ್ನು ನಿಮ್ಮ ಇಷ್ಟ ದೇವರಲ್ಲಿ, ಕುಲದೇವರಲ್ಲಿಯೂ, ನಿಮ್ಮ ಅಂತರಾತ್ಮದಲ್ಲಿರುವ ಗುರುವಲ್ಲಿಯೂ ಹಾಗೂ ನಿಮ್ಮ ತಾಯಿ ತಂದೆಯಲ್ಲಿ ಹೇಳಿಕೊಳ್ಳಿ. ನಿಮ್ಮ ತಪ್ಪನ್ನು ನೀವು ಹೇಳಿಕೊಳ್ಳಿ. ಮೊದಲು ನೀವೆಲ್ಲ ಏನೆಲ್ಲ ಮಾಡಿದ್ದೀರಿ ಅಂತೇಳು ತಪ್ಪನ್ನು ಪ್ರಪಂಚಕ್ಕೆ ಹೇಳಿಕೊಳ್ಳಿಕ್ಕೆ ಆಗದಿದ್ದರೆ ಮಾನಸಿಕವಾಗಿ ಆ ಭಗವಂತನ ಹತ್ರ ಹೇಳ್ಬೋದು. ನೀವೆಲ್ಲ ಏನೆಲ್ಲ ಮಾಡಿದಿರಿ, ಏನೋ ನಿಮ್ಮ ತಪ್ಪಾಗಿರ್ಬೋದು, ತಿಳಿದೋ ತಿಳಿಯೋದು ತಪ್ಪಾಗಿರ್ಬೋದು. ಆ ತಪ್ಪನ್ನು ಆ ಭಗವಂತನ ಹತ್ರ ಒಪ್ಪಡಿಸಿ. ನಿನ್ನ ಪಾದದಲ್ಲಿ ಹಾಕಿದ್ದೇನೆ, ಇನ್ನು ಮುಂದೆ ಇಂಥ ಒಂದು ಸ್ಥಿತಿ ಬರಬಾರ್ದು, ನನ್ನ ಜೊತೆ ನೀನು ಯಾವಾಗಲೂ ಇರಬೇಕು ಎಂದು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಎಲ್ಲ ಆದ ಮೇಲೆ ಎಲ್ಲರೂ 5 ಬಾರಿ ಓ ಓಂಕಾರ ಮಾಡಿದ ಮೇಲೆ ಓಂಕಾರ ಎಂಬ ಶಬ್ದ ಯಾವ ರೀತಿ ನಮ್ಮೊಳಗೆ ಬಂತು ಅಂತೇಳಿ ಸ್ವಲ್ಪ ಗಮನಿಸುವಾಗ ನಮಗೆ ಅರ್ಥ ಆಗ್ತದೆ. ನಮ್ಮ ನಾಭಿ ಪ್ರದೇಶದಿಂದ ಮೇಲ್ಮುಖವಾಗಿ ಬಂದಂಥ ಶಬ್ದ ಓಂ ಅಂತೇಳುವ ಶಬ್ದ. ಅದೇ ರೀತಿಯಾಗಿ ನಿಮ್ಮ ಶ್ವಾಸವನ್ನು ಮೇಲ್ಮುಖವಾಗಿ, ಊರ್ಧ್ವಮುಖವಾಗಿ ಶ್ವಾಸವನ್ನು ಮೇಲ್ಮುಖವಾಗಿ ಎಳೆಯಲಿಕ್ಕೆ ಪ್ರಯತ್ನ ಪಡಿ. ನಿಧಾನವಾಗಿ ಓಂ ಅಂತೇಳಿದ ಹಾಗೆ ನಿಮ್ಮ ಶ್ವಾಸವನ್ನು ಆ ರೀತಿಯಾಗಿ ಶ್ವಾಸವನ್ನು ಮೇಲೆ ತಗೊಂಡ ಮೇಲೆ ಶ್ವಾಸ ಯಾವ ರೀತಿಯಾಗಿ ಹೊರಗೆ ಹೋಗ್ತದೆ ಅದೇ ರೀತಿ ಹೋಗಬೇಕು. ಅದು ಕೆಳಗೆ ಇಳಿಬೇಕು. ಅಧೋಮುಖವಾಗಿ ಇಳಿಬೇಕು, ಕೆಳಮುಖವಾಗಿ ಇಳಿಬೇಕು. ಕೆಳಮುಖವಾಗಿ ಶ್ವಾಸ ಹೋಗುವಾಗ ಬಹಳ ಬೇಗವಾಗಿ ಹೋಗ್ತದೆ. ಮೇಲ್ಮುಖವಾಗಿ ಶ್ವಾಸ ಬರುವಾಗ ನಿಧಾನವಾಗಿ ಬರ್ತದೆ. ಈ ವಿಚಾರವನ್ನು ನೀವು ತಿಳಿದುಕೊಳ್ಬೇಕು ಅಂತೇಳಿದರೆ ಬಾವಿಯಿಂದ ನೀರು ಸೇದುವ ಸ್ಥಿತಿಯನ್ನು ನೀವು ಗ್ರಹಿಸಿಕೊಳ್ಬೇಕು. ಬಾವಿಯಿಂದ ನೀರನ್ನು ಸೇದುವಾಗ ಕೊಡಪನ್ನು ತುಂಬಿರುವಾಗ ಮೇಲೆ ಬರುವಾಗ ಭಾರವಾಗಿರ್ತದೆ. ಆ ರೀತಿಯಾಗಿ ಶ್ವಾಸ ಮೇಲೆ ಬರುವಾಗ, ಮೇಲ್ಮುಖವಾಗಿ ಬರುವಾಗ ಸ್ವಲ್ಪ ಟೈಮ್ ಹಿಡಿತದೆ. ಅದೇ ಶ್ವಾಸ ಕೆಳಮುಖವಾಗಿ ಹೋಗುವಾಗ ಬಾವಿ ಒಳಗೆ ಖಾಲಿ ಕೊಡಪಾನವನ್ನು ಹೇಗೆ ಇಳಿಸ್ತೇವೆ, ಎಷ್ಟು ವೇಗವಾಗಿ ಹೋಗ್ತದೆ, ಅದೇ ರೀತಿಯಾಗಿ ನಿಮ್ಮ ಶ್ವಾಸ ವೇಗವಾಗಿ ಹೋಗ್ತದೆ. ಅದು ಅವರವರ ದೇಹ ಪ್ರಕೃತಿಗೆ ಬಿಟ್ಟಂಥ ವಿಚಾರ. ಈ ರೀತಿಯಾಗಿ ಅಭ್ಯಾಸವನ್ನು ಮಾಡಿ. ಇದು ಬಲವಂತವಾಗಬಾರ್ದು. ಇದು ಬಲವಂತವಾಗಿ ಅಭ್ಯಾಸ ಮಾಡಬಾರ್ದು. ನಿಧಾನವಾಗಿ ಸರಳವಾಗಿ ಆಗಬೇಕು.
ನಮ್ಮ ಶ್ವಾಸದ ಮೇಲೆ ನಮಗೆ ಗಮನವಿರಬೇಕು. ಈ ರೀತಿಯಾಗಿ ಬೆಳಗ್ಗೆ ಪ್ರತಿನಿತ್ಯ ಒಂದು 5 ನಿಮಿಷ ಆದರೂ ಎಲ್ಲರೂ ಮಾಡಲಿಕ್ಕೆ ಪ್ರಯತ್ನ ಪಡಿ. ಈ ರೀತಿ ಒಂದು 5 ನಿಮಿಷ, ಒಂದು 5 ಓಂಕಾರ, ಒಂದು 5 ನಿಮಿಷ ಶ್ವಾಸದ ಬಗ್ಗೆ ಸ್ವಲ್ಪ ಆಲೋಚನೆಗಳು, ಶ್ವಾಸದ ಬಗ್ಗೆ ಸ್ವಲ್ಪ ಜ್ಞಾನ, ಯಾವ ರೀತಿ ಶ್ವಾಸ ಹೋಗ್ತದೆ ನಮ್ಮ ಒಳಗೆ, ಎಲ್ಲ ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕು. ಆ ಶ್ವಾಸದಲ್ಲೇ ಗಮನವಿರಬೇಕು. ಆ ಶ್ವಾಸದಲ್ಲೇ ಗಮನವಿದ್ದು ಮೌನವಾಗ್ತದೆ. ಮೌನವಾಗುವ ಸಮಯದಲ್ಲಿ ನಿಮ್ಮ ಇಷ್ಟ ದೇವರನ್ನು, ನಿಮ್ಮ ಕುಲದೇವರನ್ನು, ನಿಮ್ಮ ಗುರುವನ್ನು, ನಿಮ್ಮ ಗ್ರಾಮ ದೇವರನ್ನು ಎಲ್ಲರನ್ನೂ ಒಂದು ಸಲ ನೆನೆಸಿಕೊಳ್ಳಿ. ನೆನೆಸಿಕೊಂಡು ಒಂದು ವಿಚಾರವನ್ನು ಅದರಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಏನೋ ಒಂದು ಆ ಶಕ್ತಿಯ ಜೊತೆ ನಾನು ಬೆರೀತೇ ಇದ್ದೇನೆ ಎಂಬೊಂದು ಅನುಭವವನ್ನು ಮಾಡಿ ನಿಮ್ಮ ಒಳಗೆ. ಎಲ್ಲ ವಿಷಯವನ್ನು ಮರಿಬೇಕು ಮಾತ್ರ. ಎಲ್ಲ ವಿಷಯ ನಮ್ಮ ಕಿವಿಗೆ ಕೇಳಿದರೆ ಇದೆಲ್ಲ ಫಲಕಾರಿ ಆಗುವುದಿಲ್ಲ. ಮೊದಲು ಎಲ್ಲ ವಿಷಯ ಕೇಳ್ತದೆ ಕಿವಿಗೆ. ಅದಾದ ಮೇಲೆ ಹೋಗ್ತಾ ಎಂಥ DJ ಸೌಂಡ್ ಹಾಕಿದರೂ ಕೂಡ ಕಿವಿಗೆ ಕೇಳುವುದಿಲ್ಲ. ಅಂಥ ಸ್ಥಿತಿ ಬರ್ತದೆ. ಬಲವಂತ ಮಾಡಬೇಡಿ ಯಾರು ಕೂಡ, ನಿಧಾನವಾಗಿ. ಇದೇ ರೀತಿ ಶ್ವಾಸವನ್ನು ನಾವು ಅಭ್ಯಾಸ ಮಾಡುವಾಗ ತಿಳಿದುಕೊಳ್ಬೇಕು. ಓಂ ಅಂತ ನಾವು ಉಚ್ಚಾರಣೆ ಮಾಡಿದಾಗ ಶ್ವಾಸವನ್ನು ನಾಭಿ ಪ್ರದೇಶದ ಮೇಲ್ಮುಖವಾಗಿ ಎಳೆದುಕೊಂಡು ನಮ್ಮ ಭ್ರೂಮಧ್ಯ ಪ್ರದೇಶದಲ್ಲಿ ಶ್ವಾಸವನ್ನು ನಿಲ್ಲಿಸುವುದು ಅಂತಾದರೆ ನಮಃ ಅಂತ ಹೇಳಿ. ನಮಃ ಅಂತ ಹೇಳುವಷ್ಟು ಹೊತ್ತು ಮಾತ್ರ ಸಾಕು, ಆ ಕ್ಷಣಗಳು ಮಾತ್ರ ಸಾಕು, ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬನ ಒಳಗಿರುವ ದೈವಿಕ ಶಕ್ತಿಯನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿದರೆ ಬಹಳ ನಿಧಾನದ ಪಯಣ ಒಳ್ಳೆಯದು. ಹಾಗೆ ಓಂ ನಮಃ ಶಿವಾಯ ಅಂತ ಹೇಳುವಾಗ ಶ್ವಾಸವನ್ನು ಕೆಳಗೆ ಬಿಟ್ಟು ಬಿಡಿ. ಈ ರೀತಿಯಾದ ಅಭ್ಯಾಸವನ್ನು ಎಲ್ಲರೂ ಮಾಡ್ತಾ ಬನ್ನಿ. ಇಲ್ಲದ್ರೆ ಓಂ ನಮೋ ನಾರಾಯಣಾಯ. ಎಲ್ಲರೂ 5 ನಿಮಿಷ ಈ ರೀತಿಯಾಗಿ ಧ್ಯಾನ ಮಗ್ನರಾಗಿ ಈ ರೀತಿಯಾದ ಅಭ್ಯಾಸವನ್ನು ಎಲ್ಲರೂ ಮಾಡಿಕೊಂಡು ಬನ್ನಿ ಮನೆಯಲ್ಲಿ. ಪ್ರತಿನಿತ್ಯ ಬೆಳಗ್ಗೆ ಮನೆಯಿಂದ ಹೊರಗೆ ಕೆಲಸಕ್ಕೆ ಹೋಗುವಾಗ, ಅಲ್ಲ ಕೆಲಸದಿಂದ ಮನೆಗೆ ಬಂದ ಮೇಲೆ ಈ ರೀತಿಯಾದ ಒಂದು ಅಭ್ಯಾಸವನ್ನು ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಮನಸ್ಥಿತಿ ಚೆನ್ನಾಗಿರ್ತದೆ, ನಿಮ್ಮ ಬುದ್ಧಿ ಒಳ್ಳೆ ಕೆಲಸ ಮಾಡ್ತದೆ, ಆರೋಗ್ಯ ಚೆನ್ನಾಗಿರ್ತದೆ. ಒಂದು ವಿಷಯದ ಬಗ್ಗೆ ನಿಮಗೆ ನಿರ್ಧಾರ ತಗೊಳ್ಳಿಕ್ಕಾಗ್ತದೆ. ಮನಸ್ಸು ಚಂಚಲತೆಯು ಕಡಿಮೆ ಆಗ್ತದೆ. ಮನಸ್ಸಿನ ಚಂಚಲತೆ, ಮನಸ್ಸು ಓಡುವುದೆಲ್ಲ ಸ್ವಲ್ಪ ನಿಲ್ತದೆ. ಎಲ್ಲರಿಗೂ ಧ್ಯಾನದಿಂದ ಹೊರಗೆ ಬರಬೇಕು ಅಂತ ಹೇಳಿದರೆ ಅವರವರು ಧ್ಯಾನದಿಂದ ಹೊರಗೆ ಬರುವಾಗ ಅದೇ ರೀತಿ 5 ಬಾರಿ ಓಂಕಾರವನ್ನು ಹೇಳಿ ಧ್ಯಾನದಿಂದ ಹೊರಗೆ ಬರಬೇಕು. ನಿಧಾನವಾಗಿ ಬರಬೇಕು, ಬೇಗ ಬರಬಾರದು. ಇಷ್ಟೇ ವಿಚಾರ ಇರೋದು. ಇದರಲ್ಲಿ ಎಲ್ಲ ರಹಸ್ಯ ಅಡಗಿದೆ. ಇದನ್ನು ಸರಿಯಾಗಿ ನೀವು ಅಭ್ಯಾಸ ಮಾಡ್ತಾ ಬರುವಾಗ ನಿಮ್ಮ ಚೈತನ್ಯ ತನ್ನಿಂದ ತಾನಾಗಿ ಹೆಚ್ಚಾಗ್ತದೆ. ನಿಮ್ಮ ಒಳಗಿರುವ ಶಕ್ತಿ, ಆ ಪ್ರಪಂಚ ಶಕ್ತಿ, ದೈವಿಕ ಶಕ್ತಿ ಎಂಬುದು ನಿಮ್ಮ ಒಳಗಿರುವ ದೈವಿಕ ಶಕ್ತಿ ಹಂತ ಹಂತವಾಗಿ ಹೆಚ್ಚಾಗ್ತಾ ಹೋಗ್ತದೆ. ಆಗ ನಿಮ್ಮ ಮುಖದಲ್ಲಿ ಒಳ್ಳೆಯ ಕಾಂತಿ ಬರ್ತದೆ. ಕಣ್ಣುಗಳಲ್ಲಿ ಒಳ್ಳೆಯ ಕಾಂತಿ ಇರ್ತದೆ. ಈ ರೀತಿ ಧ್ಯಾನದಲ್ಲಿ ಕೂತ್ಕೊಳ್ಳೋ ಸಮಯದಲ್ಲಿ ನಮ್ಮ ಏನಾದರೂ ಕೋರಿಕೆಗಳಿದ್ದರೆ ಆ ಭಗವಂತನ ಹತ್ರ, ಪ್ರಕೃತಿ ಹತ್ರ ನಾವು ಒಪ್ಪಡಿಸಬೇಕು ಮನಪೂರ್ವಕವಾಗಿ. ಇದುವೇ ದೊಡ್ಡ ಪೂಜೆ. ನಮಗೇನು ಕಷ್ಟ ಇದ್ದರೂ ಸರಿ, ಏನೋ ಒಂದು ಆರೋಗ್ಯ ಸಮಸ್ಯೆ ಉಂಟು, ಪ್ರಕೃತಿ ಹತ್ರ ಹೇಳಿ. ನಿಮ್ಮ ಸಮಸ್ಯೆಯನ್ನು ಪ್ರಕೃತಿ ಹತ್ರ ಹೇಳುವಾಗ ನೀವು ಶುದ್ಧ ಭಾವನೆಯಿಂದ ನಿಮ್ಮ ಸಮಸ್ಯೆಯನ್ನು ಪ್ರಕೃತಿ ಹತ್ರ ಹೇಳಿದಿರಿ, ಆ ಭಗವಂತನ ಹತ್ರ ಹೇಳಿದಿರಿ ಅಂತ ಹೇಳುವಾಗ ನಿಮ್ಮ ಮನಸ್ಸು ಪವಿತ್ರವಾದ ಪಕ್ಷದಲ್ಲಿ ನಿಮಗೆ ತನ್ನಿಂತಾನಾಗಿಯೇ ಉತ್ತರ ಸಿಗ್ತದೆ. ಇದು ನಿಮ್ಮ ಒಳಗಿರುವ ವಿಚಾರ. ನಿಮ್ಮ ಮನಸ್ಸು ಶುದ್ಧವಾದ ಪಕ್ಷದಲ್ಲಿ, ಶುದ್ಧವಾಗಿದೆ ನಿಮ್ಮ ಮನಸ್ಸು ಅಂತ ಹೇಳುವ ಪಕ್ಷದಲ್ಲಿ ನಿಮಗೆ ತನ್ನಿಂತಾನಾಗಿಯೇ ಉತ್ತರ ಸಿಕ್ಕಿಯೇ ಸಿಗ್ತದೆ. ಪ್ರತಿಯೊಬ್ಬರಲ್ಲಿ ಪ್ರೀತಿ ಬರ್ತದೆ, ಪ್ರತಿಯೊಬ್ಬರಲ್ಲಿ ಒಂದು ನೋಡುವ ಸಂತೋಷ ಉಂಟಾಗ್ತದೆ. ಈ ಪ್ರಪಂಚ ನೋಡುವ ಸಂತೋಷ ಆಗ್ತದೆ. ಈ ಪ್ರಪಂಚಕ್ಕೆ ಏನೋ ಒಂದು ಒಳಿತು ಮಾಡುವಂಥ ಸ್ಥಿತಿ ಬರ್ತದೆ ನಮ್ಮೊಳಗೆ. ಧ್ಯಾನದಿಂದ ಹೊರಗೆ ಬರಬೇಕು ಅಂತ ಹೇಳಿದರೆ ಎಲ್ಲರೂ 5 ಬಾರಿ ಓಂಕಾರವನ್ನು ಹೇಳಿ ಬಂದು ಬಿಡಿ. ಬಲವಂತವಾಗಿ ಮಾಡಬೇಡಿ. ಹಂತವಾಗಿ ಪ್ರಾಕ್ಟೀಸ್ ಬರಬೇಕು. ಇದು ಹಂತವಾಗಿಯೇ ಪ್ರಾಕ್ಟೀಸ್ ಬರಬೇಕು. ನಿಧಾನವಾಗಿ ಆಗಬೇಕು, ವೇಗವಾಗಿ ಆಗಬಾರದು. திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். குருவே சரணம், சத்குருவே சரணம்.
ಜಗದ್ಗುರುವೇ ಶರಣಂ. ಆದಿಗುರುವೇ ಶರಣಂ. ಮಹಾಗುರುವೇ ಶರಣಂ. ತಿರುಚಿಟ್ರಂಬಲಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಶ್ರೀ ಗುರುಮನೆಯಲ್ಲಿ ಆಟಿ ಮಾಸದ 20ನೇ ದಿನದ ಧರ್ಮರಕ್ಷ ಯಜ್ಞ. ಧರ್ಮರಕ್ಷ ಯಜ್ಞದ ಜ್ಞಾನ ಬಿಂದು ಗುರುಭಕ್ತರಿಗೆ, ಗುರುಮನೆಯವರಿಗೆ, ಗುರುಮನೆಯವರಿಂದ ಪ್ರಪಂಚಕ್ಕೆ ತಿಳಿಸುವುದು ಏನು ಅಂತೇಳಿದರೆ, ಕೊಡುವ ಸಂದೇಶ ಏನು ಅಂತೇಳಿದರೆ, ಇವತ್ತಿನ ಜ್ಞಾನ ಬಿಂದು ಎಲ್ಲರ ಪ್ರಾರ್ಥನೆ ಯಾವ ರೀತಿ ಇರಬೇಕು ಅಂತೇಳಿದರೆ, ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ, ಸರ್ವಲೋಕವು ಸುಖಿನೋ ಭವಂತು ಎಂಬ ಪ್ರಾರ್ಥನೆ ಎಲ್ಲರ ಪ್ರಾರ್ಥನೆಯಾಗಿರಬೇಕು. ಇದರಿಂದ ದೊಡ್ಡ ಪ್ರಾರ್ಥನೆ ಈ ಪ್ರಪಂಚದಲ್ಲಿ ಇನ್ನೊಂದು ಇಲ್ಲ. ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ, ಸರ್ವಲೋಕವು ಸುಖಿನೋ ಭವಂತು ಎಂಬ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ನಿಮ್ಮ ಅಂತರಾತ್ಮದಲ್ಲಿರುವ ಗುರುವನ್ನು ಪ್ರಾರ್ಥಿಸಿ. ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ, ಸರ್ವಲೋಕವು ಸುಖಿನೋ ಭವಂತು. ಗುರುದೇವ, ಸೇರಿಸಿಕೊಳ್ಳಿ ನಿಮ್ಮ ಅಂತರಾತ್ಮದ ಗುರುವನ್ನು. ಗುರುದೇವ, ಶರಣಂ ಶರಣಂ ಶರಣಂ. ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಇಚ್ಛೆ. ನೀನು ಯಾವ ರೀತಿ ಆಡಿಸ್ತಿ ಆ ರೀತಿ ನಾನು ಆಡ್ತಾ ಇದ್ದೇನೆ. ಆ ಗುರು ಬೇರೆ, ಭಗವಂತ ಬೇರೆ ಅಂತೇಳಿ ತಿಳಿದುಕೊಳ್ಬೇಡಿ. ಭಗವಂತ ಎಂಬ ವಿಚಾರವನ್ನು ಪ್ರಪಂಚಕ್ಕೆ ತಿಳಿಸಿಕೊಟ್ಟವರೇ ಗುರು. ಆದ ಕಾರಣ ಹೇಳುವುದು ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುವೇ ಶರಣಂ. ಗುರುವೇ ಶರಣಂ. ಗುರುವೇ ಶರಣಂ. ಗುರುದೇವ ಏನೋ ಒಂದು ಹೇಳಿ ಗುರುವನ್ನು ಪ್ರಾರ್ಥನೆ ಮಾಡಿ. ಗುರುವನ್ನು ಪ್ರಾರ್ಥನೆ ಮಾಡಿದರೆ ಅನೇಕ ವಿಚಾರಗಳು ತನ್ನಿಂದ ತಾನಾಗಿಯೇ ದೂರ ಆಗ್ತದೆ. ಅನೇಕ ವಿಚಾರಗಳು ತನ್ನಿಂದ ತಾನಾಗಿಯೇ ದೂರ ಆಗ್ತದೆ. ಗುರುವನ್ನು ಪ್ರಾರ್ಥನೆ ಮಾಡಲಿಕ್ಕೆ, ಗುರುವನ್ನು ಪೂಜಿಸಲಿಕ್ಕೆ ಎಲ್ಲರಿಂದಲೂ ಸಾಧ್ಯ ಇಲ್ಲ. ಇದು ಸತ್ಯವಾದ ವಿಚಾರ, ಪರಮ ಸತ್ಯವಾದ ವಿಚಾರ. ಒಂದು ಗುರುವನ್ನು ಪೂಜಿಸಲಿಕ್ಕೆ, ಒಂದು ಗುರುವಿನ ಸೇವೆ ಮಾಡಲಿಕ್ಕೆ, ಅಲ್ಲ ಗುರುವನ್ನು ಭಗವಂತ ಅಂತೇಳಿ ಒಪ್ಪಿಕೊಳ್ಳಲಿಕ್ಕೆ ಈ ಪ್ರಪಂಚದಲ್ಲಿ ಎಲ್ಲರಿಂದಲೂ ಸಾಧ್ಯವಿಲ್ಲದಂಥ ವಿಚಾರ. ಒಪ್ಪಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಯಾರು ಒಪ್ಪಿಕೊಳ್ತಾರೆ? ಗುರುವೇ ಸರ್ವಸ್ವ ಅಂತೇಳಿ ಒಪ್ಪಿಕೊಳ್ಳುವರು ಯಾರು? ಗುರುವಿನ ಮಹತ್ವವನ್ನು ತಿಳಿದವರು. ಗುರುವಿನ ಮಹತ್ವವನ್ನು ತಿಳಿದವರು ಗುರುವೇ ಸರ್ವಸ್ವ ಅಂತ ಹೇಳಿ ಒಪ್ಪಿಕೊಳ್ತಾರೆ. ಗುರು ಅಂದರೆ ಏನು? ಯಾಕೆ ಗುರುವಿನ ಪೂಜೆ ಮಾಡಬೇಕು? ಯಾಕೆ ಗುರುವಿನ ಸೇವೆ ಮಾಡಬೇಕು? ಯಾಕೆ ಗುರುವಿನ ಮಾತನ್ನು ಕೇಳಬೇಕು? ಯಾಕೆ ಗುರುವಿನ ಸತ್ಸಂಗದಲ್ಲಿ ನಾವು ಭಾಗಿಯಾಗಬೇಕು ಎಂಬ ವಿಚಾರ ಎಲ್ಲ ಜನ್ಮ ಜನ್ಮದ ಪುಣ್ಯದಿಂದ ಬರುವಂಥ ವಿಚಾರ. ಜನ್ಮ ಜನ್ಮದ ಪುಣ್ಯದಿಂದ ಬರುವಂಥ ವಿಚಾರ ಗುರು. ಜನ್ಮ ಜನ್ಮದ ಪುಣ್ಯದಿಂದ ಸಿಗುವಂಥ ವಿಚಾರ ಗುರು. ಅದೆಷ್ಟೋ ಜನ್ಮದ ಪುಣ್ಯ ನಮ್ಮನ್ನು ಗುರುವಿನ ಹತ್ರ ಕರ್ಕೊಂಡೋಗಿ ಬಿಡುತ್ತದೆ. ಎಷ್ಟೋ ಜನ್ಮದ ಪುಣ್ಯ. ಆದ ಕಾರಣ ಹೇಳೋದು, ಗುರುವನ್ನು ಪೂಜಿಸಲಿಕ್ಕೆ, ಗುರುವನ್ನು ಧ್ಯಾನಿಸಲಿಕ್ಕೆ, ಗುರುವೇ ಅಂತ ಹೇಳಲಿಕ್ಕೆ ಈ ಪ್ರಪಂಚದಲ್ಲಿ ಅಷ್ಟು ಸುಲಭದಲ್ಲಿ ಎಲ್ಲರ ಬಾಯಲ್ಲಿ ಬರದಂಥ ವಿಚಾರ ಅದು. ಎಲ್ಲ ದೇವರ ಹೆಸರು ನಮ್ಮ ಬಾಯಲ್ಲಿ ಬರ್ತದೆ, ದೇವರ ನಾಮಾವಳಿ ಅಲ್ವಾ? ವೆಂಕಟೇಶ ಅಂತ ಬರ್ತದೆ, ನಾರಾಯಣ ಅಂತ ಬರ್ತದೆ, ಮಹೇಶ್ವರ ಅಂತ ಬರ್ತದೆ, ಈಶ್ವರ ಅಂತ ಬರ್ತದೆ, ಮೃತ್ಯುಂಜಯ ಅಂತ ಬರ್ತದೆ, ಇನ್ನು ಅನೇಕ ಅಮ್ಮಂದಿರ ಹೆಸರು ಬರ್ತದೆ. ಲಕ್ಷ್ಮೀ, ಸರಸ್ವತಿ, ದುರ್ಗೆ, ಮಹಾತಾಯಿ, ಚಾಮುಂಡೇಶ್ವರಿ, ಅನ್ನಪೂರ್ಣೇಶ್ವರಿ ಎಲ್ಲ ಬರ್ತದೆ ಅಲ್ವಾ? ಆದರೆ ಗುರುವೇ ಎಂಬ ಹೆಸರು, ಗುರುವೇ ಎಂಬ ವಿಚಾರ, ಗುರುವೇ 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 ಎಂಬ ವಿಚಾರ ನಮ್ಮ ಬಾಯಲ್ಲಿ ಬರುವುದಿಲ್ಲ. ಅದೇ ನಮಗೆ ಬಂದ ದೊಡ್ಡ ಒಂದು ಶಾಪ. ಆ ಗುರು ಎಂಬ ಶಬ್ದ ಬಂದರೆ ಎಲ್ಲವೂ ಸರಿಯಾಗ್ತದೆ. ಅದು ಬರುವುದಿಲ್ಲ. ಇನ್ವಿಟೇಷನಲ್ಲಿ ಬರೀತಾರೆ, ಗುರು ಹಿರಿಯರಿದ್ದು ನಿಶ್ಚಯ ಮಾಡಿರುತ್ತೇವೆ ಅಲ್ವಾ? ಯಾವುದೋ ಒಂದು ದೇವಸ್ಥಾನದಲ್ಲಿ ಒಂದು ಬ್ರಹ್ಮ ಕಳಶ ಆಗ್ತದೆ, ಏನೋ ಒಂದು ಪೂಜೆ ಆಗ್ತದೆ. ಆ ಪೂಜೆ ಆಗುವ ಸಮಯದಲ್ಲಿ
ಗುರುಗಳನ್ನು ಕರ್ಕೊಂಡು ಬರ್ತೇವೆ. ನಮ್ಮ ಗುರುಗಳು, ನಮ್ಮ ಮಠಕ್ಕೆ ಸೇರಿದ ಗುರುಗಳು, ನಮ್ಮ ಜಾತಿಗೆ ಸೇರಿದ ಗುರುಗಳು ಅಂತೇಳಿ, ನಮ್ಮ ಜಾತಿಗೆ ಸೇರಿದ ಗುರುಗಳು ಅಂತೇಳಿ ನಾವು ಪೂಜೆ ಎಲ್ಲ ಮಾಡ್ತೇವೆ ವರ್ಷಕ್ಕೊಂದು ಸಲ, ಯಾವುದೋ ಒಂದು ವಿಶೇಷ ಇರುವಾಗ. ಇದರಿಂದೆಲ್ಲ ಪ್ರಯೋಜನಕ್ಕೆ ಬರುವುದಿಲ್ಲ. ಖಂಡಿತವಾಗಿಯೂ ಇದರಿಂದ ಪ್ರಯೋಜನಕ್ಕೆ ಬರುವುದಿಲ್ಲ. ಗುರು ಅಂತೇಳಿದರೆ 24 ಗಂಟೆ ನಿಮ್ಮ ಜೊತೆಗೇ ಇರಬೇಕು. ಗುರುವಿನ ಜೊತೆ ನೀವು ಇರಬೇಕು 24 ಗಂಟೆ. ಯಾವ ರೀತಿ ಇರಬೇಕು? ಮಾನಸಿಕವಾಗಿ. ಅದೆಷ್ಟೆಷ್ಟೋ ದೂರದಲ್ಲಿದ್ದೀರಿ ನೀವು ಅಲ್ವಾ? ಮಾನಸಿಕ ಅಂತೇಳಿದರೆ 2 ಅರ್ಥ ಬರ್ತದೆ. ಒಂದು, ಸ್ವಲ್ಪ ಬುದ್ಧಿಯಲ್ಲಿ ಹೆಚ್ಚು ಕಡಿಮೆ ಆದರೆ ಮಾನಸಿಕ ಅಂತೇಳಿ. ಆ ಮಾನಸಿಕ ಅಲ್ಲ, ದೈವಿಕದ ಮಾನಸಿಕ ಆಗಬೇಕು. ಮನಸ್ಸಿನಲ್ಲಿ ಇರುವ ವಿಚಾರ ಆ ಗುರುವೇ ಇರಬೇಕು. ಅರ್ಥ ಆಗ್ತದಲ್ವ? ಯಾವುದೋ ಒಂದು ಕೆಲಸ ಮಾಡುವಾಗ, ಏನು ಮಾಡುವಾಗ ಆದರೂ ಸರಿ, ನಮ್ಮ ಗುರುವನ್ನು ಪ್ರಾರ್ಥನೆ ಮಾಡಿ ಒಂದು ಕೆಲಸವನ್ನು ಪ್ರಾರಂಭಿಸಿ. ನಿಮಗೆಲ್ಲ ದೇವಾನುದೇವತೆಗಳು ಯಾವುದೋ ಒಂದು ರೀತಿಯಲ್ಲಿ ಸಹಕರಿಸ್ತಾರ. ನೀವು ಎಲ್ಲ ದೇವರನ್ನು ಕರಿತೀರಿ, ಗುರುವನ್ನು ಕರೀಲಿಕ್ಕೆ ಮರಿತೀರಿ. ನೀವೆಲ್ಲ ದೇವರನ್ನು ಕರಿತೀರಿ, ಗುರುವನ್ನು ಕರೀಲಿಕ್ಕೆ ಮರಿತೀರಿ ಅಂತ ಹೇಳೋದು. ನೀವು ಮೊದಲು ಗುರುವನ್ನು ಕರೀರಿ, ಎಲ್ಲ ದೇವರು ತನ್ನಿಂತಾನಾಗಿ ನಿಮ್ಮ ಹಿಂದೆ ಓಡಿಕೊಂಡು ಬರ್ತಾರೆ. ಆ ಗುರುವಿನಲ್ಲಿ ನೀವು ಎಷ್ಟರ ಮಟ್ಟಿಗೆ ಶರಣಾಗತಿಯಿಂದ ಇರ್ತೀರಿ, ಅಷ್ಟರ ಮಟ್ಟಿಗೆ ನಿಮಗೆ ಒಳಿತೇ ಉಂಟಾಗುವುದು. ಗುರುವಿನಲ್ಲಿ ಅನೇಕ ರೀತಿಯ ಗುರುಗಳಿದ್ದಾರೆ. ಗುರುಗಳಲ್ಲಿ ಅನೇಕ ರೀತಿಯ ಗುರುಗಳಿದ್ದಾರೆ. ಶ್ರೀಮನ್ನಾರಾಯಣನನ್ನು ಹಿಂಬಾಲಿಸುವ ಗುರುಗಳಿದ್ದಾರೆ. ಮಹಾವಿಷ್ಣು, ನಾರಾಯಣ, ಕೃಷ್ಣ, ರಾಮ, ಬಲರಾಮ, ನರಸಿಂಹ, ವಾಮನ, ವರಾಹ, ಮತ್ಸ್ಯ ಅಲ್ವ, ಬುದ್ಧ, ಮತ್ತು ಯಾರು, ಕಲ್ಕಿ, ಹೀಗೆಲ್ಲ ಹೇಳಿದ್ದಾರೆ ಅವತಾರವನ್ನು, ವಿಷ್ಣುವಿನ ಅವತಾರವನ್ನು. ಈ ವಿಷ್ಣುವನ್ನು ಹಿಂಬಾಲಿಸಿಕೊಂಡು ಹೋಗುವ ಗುರುಗಳಿದ್ದಾರೆ. ಅವರ ತತ್ವ ಎಲ್ಲ ವಿಷ್ಣುವಿನ ತತ್ವವಾಗಿರ್ತದೆ, ಶ್ರೀಮನ್ನಾರಾಯಣನ ತತ್ವವಾಗಿರ್ತದೆ. ವೈಷ್ಣವರು ಅಂತ ಹೇಳ್ತಾರೆ. ಇನ್ನು ಅದರಲ್ಲಿ ಸ್ವಲ್ಪ ವಿಶೇಷವಾಗಿರ್ತಾರೆ ಶ್ರೀ ವೈಷ್ಣವರು ಅಲ್ವಾ. ಅಯ್ಯಂಗಾರಲ್ಲಿದ್ದಾರೆ, ಅಯ್ಯಂಗಾರ್ ಅವರೆಲ್ಲ ಸ್ವಲ್ಪ ವಿಶೇಷವಾಗಿರುವರು. ಆಚರಣೆಯಲ್ಲಿ ಮಡಿ ಮೈಲಿಗೆಯಲ್ಲೆಲ್ಲ ಬಹಳ ಶುದ್ಧವಾಗಿರುವರು. ಇನ್ನು ಶಕ್ತಿಯನ್ನು ಆರಾಧನೆ ಮಾಡುವ ಗುರುಗಳಿದ್ದಾರೆ. ಶಕ್ತಿಯನ್ನು, ಅವರ ಆಚಾರ ವಿಚಾರ ಎಲ್ಲ ಸ್ವಲ್ಪ ವ್ಯತ್ಯಾಸವಾಗಿರ್ತದೆ. ಅದರಲ್ಲಿ ಎಷ್ಟೋ ವಿಚಾರ ಬರ್ತದೆ. ಶಕ್ತಿಯನ್ನು ಆರಾಧನೆ ಮಾಡುವುದರಲ್ಲಿ ಸ್ಮಶಾನ ಕೂಡ ಬರ್ತದೆ. ಅನೇಕ ರೀತಿಯ ತಂತ್ರ ವಿದ್ಯೆಗಳೆಲ್ಲ ಬರ್ತದೆ. ಅನೇಕ ರೀತಿಯ ವಿಚಾರಗಳು ಅದರ ಒಳಗೆ ಅಡಗಿರ್ತದೆ. ಆದ ಕಾರಣ ಅಂಥ ಗುರುಗಳು ಸ್ವಲ್ಪ ವ್ಯತ್ಯಾಸವಾಗಿ ಇರ್ತಾರೆ. ಸಮಾಜಕ್ಕೆ ಸರಿ ಹೊಂದುವ ಗುರುಗಳು, ಎಲ್ಲರಿಗೂ ಒಂದು ಲೈಕ್ ಆಗುವಂಥ ಗುರುಗಳು ಯಾರು ಅಂತ ಹೇಳಿದರೆ ವೈಷ್ಣವ ಧರ್ಮದವರು. ವೈಷ್ಣವ ಧರ್ಮವನ್ನು, ಶ್ರೀಮನ್ನಾರಾಯಣನ ಧರ್ಮವನ್ನು ಯಾರೊಬ್ಬರು ಪಾಲಿಸ್ತಾರೋ ಅವರೆಲ್ಲ ಈ ಸಮಾಜಕ್ಕೆ ಬಹಳ ಹತ್ತಿರವಾಗಿರ್ತಾರೆ. ಮನುಕುಲದಲ್ಲಿ ಬಹಳ ಹತ್ತಿರವಾಗಿರ್ತಾರೆ. ಕಾರಣ ಏನು? ಶುದ್ಧ ಅಶುದ್ಧ ಆಚಾರ ವಿಚಾರ ಸಂಸ್ಕಾರ ಅನೇಕ ರೀತಿಯ ವಿಚಾರಗಳನ್ನು ಅವರು ಪಾಲಿಸ್ತಾ ಬರ್ತಾರೆ, ಹಿಂಬಾಲಿಸ್ತಾ ಬರ್ತಾರೆ. ಅದನ್ನು ಇವರೆಲ್ಲ ಬೇಗ ಎಲ್ಲರಿಗೂ ಟಚ್ ಆಗಿ ಹೊಳ್ತಾರೆ. ಅರ್ಥ ಆಯ್ತಾ? ಅದರಲ್ಲಿ ತುಂಬ ವಿಚಾರ ಉಂಟು ಅಂತ ಹೇಳೋದು. ಗುರುಗಳಲ್ಲಿ ಅನೇಕ ರೀತಿಯ ವಿಚಾರಗಳು ಉಂಟು ಅಂತ ಹೇಳೋದು. ಈಗೀಗ ಎಲ್ಲರಿಗೂ ತಿಳಿದಂಥ ವಿಚಾರ. ಈ ಯೂಟ್ಯೂಬ್ ನೋಡಿ, ಯೂಟ್ಯೂಬಲ್ಲಿ 1000 ವಿಚಾರಗಳು ಬರ್ತದೆ ಅಲ್ವಾ. ಅನೇಕ ಅಘೋರಿಗಳದ್ದು ಬರ್ತದೆ, ನಾಗಸಾಧುಗಳದ್ದು ಬರ್ತದೆ, ಅನೇಕ ರೀತಿಯ ಗುರುಗಳ ವಿಚಾರ ಎಲ್ಲ ಬರ್ತದೆ ಈಗ ಅಲ್ವಾ. ಅದರಲ್ಲಿ ಪರಮಶ್ರೇಷ್ಠ ವಿಚಾರ ಯಾವುದು ಅಂತ ಹೇಳಿದರೆ ಶಿವನ ತತ್ವ ಒಂದು, ವೈಷ್ಣವ ತತ್ವ
ವೈಷ್ಣವ ತತ್ವಕ್ಕೆ ಸೇರಿದವರು. ಅರ್ಥ ಆಗ್ತಲ್ವ? ಇನ್ನೊಂದು ಶಿವತತ್ವ, ಆ ಶಿವನ ಧರ್ಮಕ್ಕೆ ಸೇರಿದವರು. ಏನು ಬರ್ತದೆ ಹೇಳುದು, ಇದು ಸತ್ಯ ಅಂತ ಹೇಳುದು. ಅರ್ಥ ಆಯ್ತಾ? ಹಾಗೆ ಆ ಶಿವನ ತತ್ವಕ್ಕೆ ಸೇರಿದವರು ಬಹಳ ಅರ್ಥ ಮಾಡಿಕೊಳ್ಳಿಕ್ಕೆ ಆಗದಂಥ ಸ್ಥಿತಿಯಲ್ಲಿರುವರು, ಶಿವನನ್ನು ಹಿಂಬಾಲಿಸಿಕೊಂಡು ಹೋಗುವುದು. ಅವರು ಹೇಳ್ತಾರೆ ಮೊದಲು, ಯಾಕೆ ಬಂದದ್ದು ನೀನು ಅಂತೇಳಿ. ಅವರು ಮೊದಲು ಕೇಳುವುದೇ ಅದನ್ನು, ಯಾಕೆ ಬಂದದಪ್ಪ ಇಲ್ಲಿಗೆ, ಏನುಂಟು ಇಲ್ಲಿ ಬಂದು ಏನು ಸಿಗ್ತದೆ ನಿಮಗೆ ಎಂಬ ವಿಚಾರವನ್ನು ಕೇಳುತ್ತಾರೆ. ಇನ್ನು ಸ್ವಲ್ಪ ಅದೇ ಶಿವನ ತತ್ವದಲ್ಲಿ ಸ್ವಲ್ಪ ಕಠೋರವಾಗಿದ್ದ ಗುರುಗಳಾಗಿದ್ದರೆ, ಕಠಿಣ ಗುರುವಾಗಿದ್ದಲ್ಲಿ ಅವರು ಬೈದು ಓಡಿಸಿಯೇ ಬಿಡುತ್ತಾರೆ, ನಡಿ ನಿಂತು ಕಲ್ಲೇ ಬೆಸಡಿ ಬಿಡುತ್ತಾರೆ. ಅರ್ಥ ಆಗ್ತಲ್ಲ? ಒಂದು ವಿಷಯ. ಕಾರಣ ಏನು? ಗುರುವನ್ನು ಒಬ್ಬ ದರ್ಶನ ಮಾಡಲಿಕ್ಕೆ ಬರ್ತಾನೆ, ಗುರುವಿನ ಸೇವೆ ಮಾಡಲಿಕ್ಕೆ ಬರ್ತಾನೆ, ಗುರುವಿನಿಂದ ಏನೊಂದು ಆಶೀರ್ವಾದ ಬೇಕು ಅಂತ ಹೇಳಿದರೆ ಮೊದಲಿಗೆ ಆ ಗುರುವಿನ ಬೈಗಳನ್ನು ತಿನ್ನಲಿಕ್ಕೆ ಆಗ್ತದಾ ಅಂತ ನೋಡ್ತಾರೆ ಅವರು. ಗುರುವಿನ ಬೈಗಳನ್ನು ತಿನ್ನಲಿಕ್ಕೆ ಆಗ್ತದ? ಬೈಗಳನ್ನು ಊಟ ಮಾಡಲಿಕ್ಕೆ ಆಗ್ತದ? ಬೈಗಳನ್ನು ಊಟ ಮಾಡ್ತಾನೆ ಅಂತ ಹೇಳಿದರೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾನೆ ಅಂತೇಳಿ ಅರ್ಥ. ಆ ಬೈಗಳನ್ನು ಸ್ವೀಕಾರ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ಅವನು ಅದೆಷ್ಟೋ ಹೆಜ್ಜೆ ಹಿಂದೆ ಇಟ್ಟಿದ್ದಾನೆ ಅಂತೇಳಿ ಅರ್ಥ. ಅದೆಷ್ಟೋ ಹೆಜ್ಜೆ. ಯಾಕೆ ಬಂದದ್ದು ಅಂತ ಕೇಳುವಾಗ ಭಕ್ತಾದಿಗಳಿಗೆ, ಏನಪ್ಪ ನಾವು ಅಷ್ಟು ದೂರದಿಂದ ಗುರುಗಳ ದರ್ಶನಕ್ಕೆ ಬಂದವರು, ಯಾಕೆ ಬಂದು ಅಂತ ಕೇಳ್ತಾರೆ. ಎಂಥ ಗುರುಗಳಿವರು ಅಲ್ವಾ? ಹೋದರೆ ಈ ನಮ್ಮನೆ ಬೈತಾರೆ, ಎಂಥ ಗುರುಗಳಿವರು ಎಂಬ ವಿಚಾರ ಬರ್ತದೆ. ಆ ಗುರು ಅಂದರೆ ಅಷ್ಟು ಸತ್ಯದ ವಿಚಾರ ಅಂತ ಹೇಳೋದು. ಅವರೆಲ್ಲ ವಿಭೂತಿ ಪ್ರಿಯರು, ನಶ್ವರ ತತ್ವವನ್ನು ಹಿಂಬಾಲಿಸಿಕೊಂಡು ಹೋಗುವವರು. ಯಾರು? ಶಿವನನ್ನು ಪೂಜೆ ಮಾಡುವವರು, ಶಿವನ ಆರಾಧಕರು. ನಶ್ವರ ತತ್ವ ಏನು ಇಲ್ಲ, ಶೂನ್ಯ ಅಂತ ಹೇಳುವವರು. ಮೋಕ್ಷವನ್ನು ನೋಡು ಅಂತ ಹೇಳುವರು, ಮೋಕ್ಷದ ಸಾಧನೆಯನ್ನು ಮಾಡು, ಮೋಕ್ಷಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಡು ಎಂಬ ವಿಚಾರವನ್ನು ಹೇಳ್ತಾರೆ ಅವರು. ಎಲ್ಲದರಲ್ಲಿ ಮೋಕ್ಷಕ್ಕೆ ಹೋಗಲಿಕ್ಕೆ ಹೇಳಿತ್ತು, ಆದರೆ ಇವರು ಜೀವನ್ ಮುಕ್ತರಾಗಿ ಅಂತ ಹೇಳ್ತಾರೆ. ನೀವು ಜೀವಂತವಾಗಿರುವಾಗ ಮೋಕ್ಷದ ಸ್ಥಿತಿಯನ್ನು ಅನುಭವಿಸಿ ಅಂತ ಹೇಳ್ತಾರೆ. ಜೀವಂತವಾಗಿರುವಾಗ ನೀನು ಮೋಕ್ಷದ ಸ್ಥಿತಿಯನ್ನು ಅನುಭವಿಸಬೇಕು ಅಂತ ಆದರೆ ನಿನಗೆ ಎಲ್ಲ ವಿಚಾರ ಒಂದೇ ಆಗಬೇಕು. ಅಲ್ಲಿ ಭೇದ ಭಾವ, ಆಚಾರ ವಿಚಾರ, ಕುಲ ಗೋತ್ರ ಜಾತಿ, ಒಳ್ಳೆಯದು ಕೆಟ್ಟದು, ಸಮಯ ಸಂದರ್ಭ ಯಾವುದೂ ಅಲ್ಲಿರುವುದಿಲ್ಲ. ಪ್ರಕೃತಿ ದೇವಿ ಹೇಗಿರ್ತಾಳೆ, ಪ್ರಕೃತಿ ದೇವಿ ಏನನ್ನು ಕೊಡ್ತಾಳೆ ಅದನ್ನೇ ಸ್ವೀಕಾರ ಮಾಡಿಕೊಂಡು ಹೋಗ್ತಾನೆ ಇರ್ತಾರೆ ಅವರು. ಅಲ್ಲಿ ಒಳ್ಳೆಯದಿಲ್ಲ ಕೆಟ್ಟದಿಲ್ಲ, ಜಾತಿ ಇಲ್ಲ, ಎಲ್ಲ ಒಂದೇ ಎಂಬ ಸ್ಥಿತಿಯನ್ನು ಅವರು ಊಟ ಮಾಡಿಸ್ತಾರೆ. ಈ ಗುರುಗಳ ಹಂತ ಹಂತದ ವೆರೈಟಿಯಲ್ಲಿ ಹೇಳೋದು ಅಲ್ವಾ? ಮತ್ತು ಶಿವನ ಆರಾಧಕರು ಅನೇಕ ಜನಗಳಿಗೊಂದು, ಅನೇಕ ಭಕ್ತರುಗಳಿಗೆ ಅನೇಕ ರೀತಿಯ ಒಂದು ಸಂಶಯವಿದೆ. ಏನು ಸಂಶಯ? ಇಲ್ಲಿದ್ದೇ ವಿಚಾರವನ್ನು ಮಾತಾಡ್ತೇನೆ ನಾನು, ಎಲ್ಲೆಲ್ಲಿದ್ದು ವಿಚಾರ ಬೇಡ. ಗುರುಗಳು ಸಿಗರೆಟ್ ಎಳಿತಾರೆ ಅಲ್ವಾ? ಗುರುಗಳು ಡ್ರಿಂಕ್ಸ್ ಮಾಡ್ತಾರೆ ಅಲ್ವಾ? ಸತ್ಯ ಅಲ್ವಾ? ಇಲ್ಲಿದೆ ವಿಚಾರ. ಇವರಿಗೆ ಸಮಯ ಇಲ್ಲ, ಸಂದರ್ಭ ಇಲ್ಲ, ಒಳ್ಳೆದಿಲ್ಲ ಕೆಟ್ಟದ್ದಿಲ್ಲ, ಯಾವ್ಯಾವ ರೀತಿಯಲ್ಲಿದ್ದಾರೆ ಇವರು. ಒಂದು ಸಲ ಲಂಗೋಟಿ ಕಟ್ಟಿಕೊಂಡಿರ್ತಾರೆ. ಇದೆಲ್ಲ ಭಕ್ತರುಗಳು ಹೇಳಿದ ವಿಚಾರ, ಕಿವಿಗೆ ಬಿದ್ದಂಥ ವಿಚಾರ, ಎಲ್ಲರಿಗೂ ಒಂದು ಕ್ಲಿಯರ್ ಮಾಡುವ. ಕೆಲವು ಸಲ ಲಂಗೋಟಿಯಲ್ಲಿ ಇರ್ತಾರೆ, ಕೆಲವು ಸಲ ಕಾಲಿದ ಟವಲ್ ಕಟ್ಟಿಕೊಂಡಿರ್ತಾರೆ, ಕೆಲವು ಸಲ ಎಲ್ಲ ಒಂದು ವಸ್ತ್ರ ಹಾಕಿ ದೊಡ್ಡ ಮಹಾರಾಜರಾಗಿರ್ತಾರೆ. ಎಂಥದಿದು ಸ್ಥಿತಿ ಎಂಬ ವಿಚಾರ ಎಲ್ಲ ಭಕ್ತರೊಳಗೆ ಬರ್ತಾ ಉಂಟು ಅಲ್ವಾ? ಈ ಪ್ರಪಂಚದಲ್ಲಿ ಬದುಕಬೇಕು ಅಂತಾದರೆ ಈ ಪ್ರಪಂಚದ ಯಾವುದೋ ಒಂದು ಸಂಬಂಧ ಇರಬೇಕು. ಈ ಪ್ರಪಂಚದ ಯಾವುದೋ ಒಂದು ಸಂಬಂಧ ಇರಬೇಕು. ಪ್ರಪಂಚದಲ್ಲಿ ನಾವು ಬದುಕಬೇಕು ಅಂತಾದರೆ ಶಿವತತ್ವದಲ್ಲಿ ಹೋಗುವವರು, ಶಿವನನ್ನು ಹಿಂಬಾಲಿಸಿಕೊಂಡು ಹೋಗುವವರು, ಓಂ ನಮಃ ಶಿವಾಯ ಅಂತ ಹೇಳುವವರು,
ಈ ಪ್ರಪಂಚದಲ್ಲಿರುವ ಪ್ರಕೃತಿಯ ಸಂಬಂಧದಲ್ಲಿರ್ತಾರೆ ಅವರು. ಆ ಪ್ರಕೃತಿಯ ಸಂಬಂಧದ ಜೊತೆ ಅವರ ಜೀವನ ಇರ್ತದೆ. ಆದ ಕಾರಣ ಪ್ರಕೃತಿಯಲ್ಲಿ ಬರುವ ಎಲ್ಲ ವಿಚಾರವನ್ನು ಅವರು ಸ್ವೀಕಾರ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಲ್ವ? ಒಂದು ಬಂಗಿ ಸೊಪ್ಪು ಅಂದರೆ ಪ್ರಕೃತಿಯಿಂದ ಬರುವಂಥ ವಿಚಾರ, ಅದು ಶಿವನಿಗೆ ಬಹಳ ಶ್ರೇಷ್ಠವಾದ ವಿಚಾರ. ಉಜ್ಜಯಿನಿ ಮಹಾಕಾಳಲ್ಲಿ, ಕಾಶಿಯಲ್ಲಿ, ಇನ್ನು ಅನೇಕ ಕೇದಾರನಾಥ್, ಬದ್ರಿನಾಥ್, ಅನೇಕ ಸ್ಥಳಗಳಲ್ಲಿ, ಸಿದ್ಧಪತ್ರೆಯಲ್ಲಿ ಮಹಾಪ್ರಸಾದ. ಎಲ್ಲ ಜ್ಞಾನಿಗಳಿಗೆ ಕೊಡಬೇಕಾದ ಪ್ರಸಾದ ಯಾವುದು? ಸಿದ್ಧಪತ್ರೆ ಅಂತ ಹೇಳ್ತಾರೆ. ಇದು ಋಷಿಮುನಿಗಳ ಕಾಲದಿಂದ ಬಂದಂಥ ವಿಚಾರ. ಯಾಕೆ ಈ ಸಿದ್ಧಪತ್ರೆಯನ್ನು ಸ್ವೀಕಾರ ಮಾಡ್ತಾರೆ, ಈ ಬಂಗಿ ಸೊಪ್ಪನ್ನು ಸ್ವೀಕಾರ ಮಾಡ್ತಾರೆ? ಮನುಷ್ಯರೊಟ್ಟಿಗೆ ಅವರಿಗೆ ಬದುಕಲಿಕ್ಕೆ ಆಗುವುದಿಲ್ಲ. ಈ ಮನುಷ್ಯರನ್ನು ನೋಡುವಾಗ ಎಲ್ಲ ವಿಚಾರಗಳು ಕಣ್ಣಿಗೆ ಕಾಣುತ್ತದೆ, ಅವ ಮಾಡಿದ ಎಲ್ಲ ವಿಚಾರಗಳು. ಆ ಸತ್ಯ ವಿಚಾರವನ್ನು ಹೇಳಿದರೆ ಮನುಷ್ಯ ಹಾರ್ಟ್ ಫೈಲ್ ಆಗ್ಬೋದು, ಡೆಫಿನೆಟ್ ಆಗಿ. ಮನುಷ್ಯರನ್ನು ನೋಡುವಾಗ ಅಷ್ಟು ಹೆದರಿಕೆ ಆಗ್ತದೆ ಅವರಿಗೆ, ಎಂಥ ಪಾಪಿಗಳಪ್ಪ ಇವರೆಲ್ಲ ಅಂತೇಳಿ. ಸತ್ಯವಾದ ವಿಚಾರ ಇದು. ಅಷ್ಟಷ್ಟು ಕರ್ಮವನ್ನು ಹೊತ್ತುಕೊಂಡು ಬರ್ತಾರೆ. ಈ ಕರ್ಮವನ್ನೆಲ್ಲ ಸ್ವೀಕಾರ ಮಾಡಲಿಕ್ಕೆ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಸ್ವೀಕಾರ ಮಾಡಬೇಕು ಅಂದರೆ ಅದು ಪ್ರಕೃತಿಗೆ ಒಪ್ಪಡಿಸಿ ಮತ್ತೆ ಸ್ವೀಕಾರ ಮಾಡಬೇಕು. ಇದು ಜ್ಞಾನದ ಸ್ಥಿತಿ. ಒಂದು ಭಕ್ತನ ಕರ್ಮವನ್ನು ಪ್ರಕೃತಿಗೆ ಒಪ್ಪಡಿಸಿ ಪ್ರಕೃತಿಯಲ್ಲಿ ಉತ್ತರ ಸಿಕ್ಕಿದ್ರೆ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಒಂದು ಗುರುವಿಂದ ಸ್ವೀಕಾರ ಮಾಡಲಿಕ್ಕೆ ಆಗ್ತದೆ. ಪ್ರಕೃತಿಯಿಂದ ಉತ್ತರ ಸಿಗದಿದ್ದರೆ, ಕಣ್ಣ ಮುಂದೆ ಸಾಯ್ತಾನೆ ಅಂತ ಹೇಳಿದ್ರು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಪ್ರಕೃತಿಯಿಂದ ಉತ್ತರ ಸಿಕ್ಕಿದ್ರೆ ಕಣ್ಣ ಮುಂದೆ ಸಾಯುವವನನ್ನು ಕೂಡ ಬದುಕಿಸಬಹುದು. ಪ್ರಕೃತಿಯಿಂದ ಉತ್ತರ ಬರಬೇಕು. ಆ ಪ್ರಕೃತಿಯ ಜೊತೆ ಅವರು ಇರ್ತಾರೆ, ಪ್ರಕೃತಿ ಸಂಬಂಧದಲ್ಲಿರ್ತಾರೆ ಅವರು. ಯಾವಾಗಲೂ ಪ್ರಕೃತಿಯ ಜೊತೆ ಮಾತಾಡ್ತಾ ಇರ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ಹುಚ್ಚರಾಗಿರ್ತಾರೆ ಅವರು. ಅವ್ರನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಅಂತ ಹೇಳೋದು ಅಂಥವರು. ಖಂಡಿತವಾಗಿಯೂ ಸತ್ಯವಾದ ವಿಚಾರ ಇದು. ಈಗ ಕಾಶಿಗೆ ಹೋಗ್ತೇವೆ, ಅಲ್ಲ ಉತ್ತರ ಭಾರತಕ್ಕೆ ಹೋಗ್ತೇವೆ, ಅಲ್ಲ ನಾರ್ತ್ ಇಂಡಿಯಾ ಅಂತ ಇಟ್ಟುಕೊಳ್ಳು, ಒಟ್ಟಿನಲ್ಲಿ ಹೇಳಿದ್ರೆ ನಾರ್ತ್ ಇಂಡಿಯಾ. ಆ ನಾರ್ತ್ ಇಂಡಿಯಾಕ್ಕೆ ಒಂದು ಸಾಧು ಹೋದ ಕೂಡಲೇ ಆ ಸಾಧುವಿಗೆ ಕೊಡುವ ಮೊದಲ ಪ್ರಸಾದ ಯಾವುದು ಅಂತ ಹೇಳಿದರೆ, ಇದೆಲ್ಲರಿಗೂ ಗೊತ್ತುಂಟು. ಈಗ ಪ್ರಪಂಚದಾದ್ಯಂತ ಗೊತ್ತುಂಟು ಈಗ ಎಲ್ಲರಿಗೂ. ಏನಿದಲ್ಲಿ ಮುಚ್ಚುಮರೆ ಅಲ್ಲ. ನಾರ್ತ್ ಇಂಡಿಯಾಕ್ಕೆ ಹೋದ ಕೂಡಲೇ ಆ ನಾರ್ತ್ ಇಂಡಿಯಾದಲ್ಲಿ ಮೊದಲು ಒಂದು ಸಾಧುವನ್ನು ನೋಡಿದರೆ, ಒಂದು ಗುರುಭಕ್ತನಾದವನು ಅವರಿಗೆ ಕೊಡುವ ಮೊದಲ ಪ್ರಸಾದ ಯಾವುದು ಅಂತ ಹೇಳಿದರೆ ಒಂದು ಬಂಗಿ ಸೊಪ್ಪು. ಜ್ಞಾನಪತ್ರೆ ಅಂತ ಹೇಳ್ತಾರೆ, ಸಿದ್ಧಪತ್ರೆ ಅಂತ ಹೇಳ್ತಾರೆ, ನವರತ್ನ ಚೂಡಾಮಣಿ ಅಂತ ಹೆಸರು ಹೇಳಿದ್ದಾರೆ, ಸತ್ಯದೇವ ಅಂತ ಹೆಸರು ಹೇಳಿದ್ದಾರೆ. ಅನೇಕ ರೀತಿಯಲ್ಲಿ ಜ್ಞಾನಿಗಳದನ್ನು ಗೌರವದಿಂದ ಆ ಜಗನ್ಮಾತೆಯ ಪ್ರಸಾದ, ಆ ಶಿವನ ಪ್ರಸಾದ ಅಂತೇಳಿ ಅವರು ಸ್ವೀಕಾರ ಮಾಡ್ತಾರೆ. ಇದರೆಲ್ಲ ಸ್ವೀಕಾರ ಮಾಡೋದ್ರಿಂದ ಏನು ಪ್ರಯೋಜನ? ಇದೆಲ್ಲ ಒಳಿತ, ಇದು ಕೆಡುಕು ಅಂತೇಳಿ ಒಂದು ವಿಚಾರ ಬರ್ತದೆ ಅಲ್ವಾ? ಕಾರಣ ಏನು ಅಂತೇಳಿದರೆ ಅವರಿಗೆ ಆಸೆಗಳಿಲ್ಲ. ಎಲ್ಲ ಆಸೆಗಳನ್ನು ತ್ಯಾಗ ಮಾಡಿ ಒಂದು ಸ್ಥಿತಿಗೆ ಬಂದು ನಿಂತಿರ್ತಾರೆ ಅವರು. ಪುನಃ ಅದನ್ನು ಕೆಡಿಸ್ಲಿಕ್ಕೆ ಅನೇಕ ಮಾಯಾ ರೂಪಗಳು ಪ್ರಪಂಚಕ್ಕೆ ಬರ್ತದೆ, ಅಲ್ಲಿಗೆ ನಿಲ್ಲುವುದಿಲ್ಲ. ಎಲ್ಲಿಗೆ? ಆಸೆಯನ್ನು ಗೆದ್ದ ಕೂಡಲೇ ಆಸೆಯನ್ನು ಗೆದ್ದಿದ್ದೇನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಯಾರಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪುನಃ 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 ಮಾಯೆ ಆವರಿಸ್ತಾನೆ ಇರ್ತದೆ, ಪುನಃ ಪುನಃ ಮಾಯೆ ಆವರಿಸಿಕೊಂಡೇ ಇರ್ತದೆ. ಆ ಪುನಃ ಪುನಃ ಮಾಯೆ ಆವರಿಸುವಾಗ ತನ್ನ ಒಳಗೆ ಆಸೆಯೇ ಸೃಷ್ಟಿಯಾಗಬಾರದು, ಯಾವುದೇ ರೀತಿಯಲ್ಲಿ ಆಸೆ ಬರಬಾರ್ದು. ತನ್ನ ಒಳಗೆ ಯಾವುದೇ ರೀತಿಯ ಕಲ್ಮಶಗಳು ಸೃಷ್ಟಿಯಾಗಬಾರದು ಎಂಬ ಉದ್ದೇಶಕ್ಕೆ ಬೇಕಾಗಿ ಅನೇಕ ಸಾಧುಗಳು, ಅನೇಕ ಮಹಾಪುರುಷರು, ಶಿರಡಿ ಸಾಯಿಬಾಬಾ ಆದರೂ ಸರಿ, ಗಜಾನನ ಮಹಾರಾಜರು ಸರಿ, ಕೈವಾರ ನಾರಾಯಣಪ್ಪ ಆದರೂ ಸರಿ, ಇನ್ನು ಭಗವಾನ್ ನಿತ್ಯಾನಂದರ ಆದರೂ ಸರಿ, ಅನೇಕ ಮಹಾಪುರುಷರು ಅವರ ಕೈಯಲ್ಲಿ ಒಂದು ಚಿಲಿಮೆ ಇರ್ತದೆ. ನೀವು ಸ್ವಲ್ಪ ಗಮನಿಸಿ. ಇವತ್ತಿಗೆ ಶಿರಡಿಗೆ ಹೋದರೂ ಕೂಡ ಬಾಬಾ ಉಪಯೋಗಿಸಿದ ಚಿಲಂ ಶಿರಡಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಯಾಕೆ? ಬಾಬಾ ಏನೆಲ್ಲ ಉಪಯೋಗಿಸ್ತಿದ್ರು, ಯಾವ ರೀತಿ ಇದ್ರು ಅಂತೇಳಿ. ದತ್ತನ ಅವತಾರವಾಗಿ ಬಂದ ಎಲ್ಲ ಗುರುಗಳಲ್ಲಿಯೂ ಕೈಯಲ್ಲೊಂದು ಚಿಲಿಮಿದ್ದೇ ಇರ್ತದೆ. ಇದು ಪ್ರಕೃತಿ ನಿಯಮ, ಅದು ಪ್ರಕೃತಿಗೆ ಸಂಬಂಧಪಟ್ಟು ಹೋಗುವುದು. ಯಾಕೆ? ಆ ಚಿಲುಮ್ ಅಂದರೆ ಏನು? ಆ ಬಂಗಿ ಸೊಪ್ಪು ಅಂದರೆ ಏನು? ಅವರಿಗೆ ಯಜ್ಞಗುಂಡ ಇದ್ದ ಹಾಗೆ ಭಕ್ತರುಗಳ ಕರ್ಮವನ್ನು ಆ ಒಂದು ಚಿಲಂನಲ್ಲಿ ಪರಿಪೂರ್ಣಗೊಳಿಸ್ತಾರೆ ಅವರು.
ಜ್ಞಾನಿಗಳ ಯಜ್ಞಗೊಂಡ ಅದು. ಇದೆಲ್ಲರೂ ಅರ್ಥ ಮಾಡಿಕೊಳ್ಬೇಕು, ಯಾಕೆ ಹೀಗೆ ಇದ್ದಾರೆ ಅಂತೇಳಿ. ಅದು ವಿಷ, ಬೇರೇನಲ್ಲ. ವಿಷ ಅಂತ ಗೊತ್ತಿದ್ರೂ ವಿಷವನ್ನು ಸ್ವೀಕರಿಸ್ತಾರೆ. ಯಾಕೆ ಗೊತ್ತಾ? ಈ ಪ್ರಪಂಚದಲ್ಲಿ ವಿಷಗಳು ಉತ್ಪಾದನೆ ಆಗದೇ ಇರಲಿ, ಪುನಃ ಪುನಃ ವಿಷಗಳು ಬೆಳೆಯದೇ ಇರಲಿ. ಈ ಪ್ರಪಂಚದಲ್ಲಿರುವ ವಿಷ ಯಾವುದು ಗೊತ್ತುಂಟ? ಮನಸ್ಸು. ಆ ಮನಸ್ಸು ಪವಿತ್ರವಾಗಲಿ. ಆ ಮನಸ್ಸಿನಲ್ಲಿ ಉಂಟಾಗುವ ವಿಚಾರ, ಮನಸ್ಸಿನಲ್ಲಿ ಉಂಟಾಗುವ ವಿಚಾರ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉಂಟಾಗುವಂಥ ವಿಚಾರ. ಆ ಒಳಗೆ ವಿಷ ಸೃಷ್ಟಿಯಾಗ್ತದೆ, ಒಳಗೆ ಅಮೃತ ಸೃಷ್ಟಿಯಾಗ್ತದೆ. ಅದು ಹೊರಗೆ ಬರುವ ಸ್ಥಳ ಯಾವುದು ಗೊತ್ತುಂಟ? ನಾಲಿಗೆ. ಪ್ರಪಂಚದಲ್ಲಿ ವಿಷ ಮತ್ತೆ ಅಮೃತ ಜೊತೆಗೆ ಇರುವ ಸ್ಥಳ ಯಾವುದು ಅಂತ ಹೇಳಿದ್ರೆ ನಾಲಿಗೆ. ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕಲ್ಲ. ಅದು ನಮ್ಮ ಒಳಗಿರುವ ಕಾರಣ ಅದು ಹೊರಗೆ ಬರುವುದು. ನಮ್ಮ ಒಳಗೆ ಅಮೃತ ಇದ್ದರೆ ಅಮೃತವಾಗಿಯೇ ಬರ್ತದೆ, ನಮ್ಮ ಒಳಗೆ ವಿಷ ಇದ್ದರೆ ವಿಷವಾಗಿಯೇ ಬರ್ತದೆ. ಕೆಲವು ಸಲ ವಿಷ 50, ಅಮೃತ 50 ಇರ್ತದೆ. ಅದು ಬಹಳ ಕಷ್ಟ, ಅದು ಕಂಡುಹಿಡಿಯಲಿಕ್ಕೆ. ಅರ್ಥ ಆಗ್ತದೆ? ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಈ ವಿಚಾರವನ್ನು. ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿ. ಯಾಕೆ ಅಂತೇಳಿದ್ರೆ ಇವತ್ತಿನ ಪ್ರಪಂಚ ಹಾಳಾಗ್ತಾ ಉಂಟು ಯಾವುದ್ಯಾವುದೋ ರೀತಿಯಲ್ಲಿ. ಇವತ್ತಿನ ಪ್ರಪಂಚ ಯಾವುದ್ಯಾವುದೋ ರೀತಿಯಲ್ಲಿ ಹಾಳಾಗ್ತಾ ಉಂಟು. ಈ ವಿಚಾರ, ಈ ಸಂದೇಶ ಯಾಕೆ ಹೇಳಲಿಕ್ಕೆ ಬಂದೆ ಅಂತ ಹೇಳಿದರೆ, ಮನುಕುಲ ಚೆನ್ನಾಗಿರಬೇಕೆಂಬ ಉದ್ದೇಶಕ್ಕೆ ಬೇಕು. ಮನುಕುಲ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು, ತೃಪ್ತಿಯಿಂದಿರಬೇಕು. ಒಂದು ವ್ಯಕ್ತಿ ಜ್ಞಾನದ ಸ್ಥಿತಿಯನ್ನು ಕಂಡುಕೊಳ್ಬೇಕು ಅಂತ ಹೇಳಿದರೆ ಅವನು ಸಾಯಲಿಕ್ಕೆ ರೆಡಿಯಾಗಿದ್ದಾನೆ ಅಂತೇಳಿ ಅರ್ಥ. ಒಂದು ವ್ಯಕ್ತಿ ಯಾವುದೋ ಒಂದು ರೀತಿಯಲ್ಲಿ ಜ್ಞಾನವನ್ನು ಕಂಡುಕೊಂಡಿದ್ದಾನೆ, ಅಲ್ಲ ಜ್ಞಾನದ ಸ್ಥಿತಿಯಲ್ಲಿ ಹೋಗ್ತಾ ಇದ್ದಾನೆ, ಜ್ಞಾನದ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ಅವನು ಸಾಯಲಿಕ್ಕೆ ರೆಡಿಯಾಗಿದ್ದಾನೆ ಅಂತೇಳಿ ಅರ್ಥ. ಅವನಿಗೆ ಬದುಕಬೇಕೆಂಬ ಆಸೆ ಇರುವುದಿಲ್ಲ. ಅವನು ಈ ಕ್ಷಣವನ್ನು ಮಾತ್ರ ನನ್ನದು ಅಂತೇಳಿ ತಿಳ್ಕೊಳ್ತಾನೆ. ಮುಂದಿನ ಕ್ಷಣ ನನ್ನದಲ್ಲ ಅಂತ ಹೇಳ್ತಾನೆ. ಅದೆಷ್ಟು ಕೋಟಿ ಇದ್ರೂ ಸರಿ, ಏನು ಇದ್ರೂ ಸರಿ, ಈ ಕ್ಷಣ ನನ್ನದು, ಈ ಕ್ಷಣದಲ್ಲಿ ಕೊಟ್ಟು ಬಿಡುವ, ಮುಂದಿನ ಕ್ಷಣಕ್ಕೆ ಬೇಡ ಅಂತ ಹೇಳ್ತಾನೆ. ಆ ಮುಂದಿನ ಕ್ಷಣ ಇಲ್ಲ ಅಂತ ಹೇಳ್ತಾನಲ್ಲ ಒಬ್ಬ, ಅವನು ಈ ವಿಷವನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದ ವ್ಯಕ್ತಿ. ಇದೆಲ್ಲರಿಗೆ ಬಂದಂಥ ಒಂದು ಗೊಂದಲಗಳಲ್ಲ ಮನಸ್ಸಿನಲ್ಲಿ, ಇದೆಲ್ಲರಿಗೆ ಸೃಷ್ಟಿಯಾದಂಥ ವಿಚಾರ. ಯಾಕೆ ಅವರು ಆ ರೀತಿ ಇದ್ದಾರೆ? ಇದೆಲ್ಲ ಸರಿಯಾ? ಒಂದು ಗುರುಗಳು ಈ ರೀತಿ ಇರಬಹುದಾ? ಅನೇಕ ಗುರುಗಳಿದ್ದಾರೆ. ಇವತ್ತು ನೀವೆಲ್ಲ ಪೂಜಿಸುವ ಗುರುಗಳು ಅವರು ಯಾವ ಸ್ಥಿತಿಯಲ್ಲಿ ಇದ್ದದ್ದು ಅಂತೇಳಿ ನಿಮ್ಮ ನಿಮ್ಮ ಅಂತರಾತ್ಮಕ್ಕೆ ಗೊತ್ತಿರುವಂಥ ವಿಚಾರ. ಆ ಸತ್ಯವನ್ನು ನೀವು ಮುಚ್ಚಿಟ್ಟಿದ್ದೀರಿ. ಅನೇಕ ಮಹಾ ಸಾಧು ಸಂತರು ಯಾವ ರೀತಿ ಜೀವನ ಮಾಡಿದ್ರು ಅಂತೇಳಿ ಎಲ್ಲರಿಗೂ ಗೊತ್ತುಂಟು. ಸಾಧು ಸಂತರ ವಿಚಾರವನ್ನು ತಿಳಿದವರಿಗೆ ಒಂದು ಗುರುವಿನ ವಿಚಾರವನ್ನು ಸರಿಯಾಗಿ ಒಬ್ಬ ಅಧ್ಯಯನ ಮಾಡಿದರೆ ಒಂದು ಗುರು ಯಾವ ರೀತಿಯಲ್ಲಿ ಇರ್ತಾರೆ ಅಂತೇಳಿ ಪ್ರತಿಯೊಬ್ಬನಿಗೆ ಗೊತ್ತುಂಟು. ಈ ಕ್ಷಣವನ್ನು ಯಾರೊಬ್ಬ ನನ್ನ ಕ್ಷಣ ಅಂತ ತಿಳ್ಕೊಳ್ತಾನೋ ಅವನು ವಿಷವನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದ ವ್ಯಕ್ತಿ, ಅವನೊಂದು ಸಾಧು ಆಗಲಿಕ್ಕೆ ಯೋಗ್ಯವಾದ ವ್ಯಕ್ತಿ, ಅವನೊಂದು ಯೋಗಿ ಆಗಲಿಕ್ಕೆ ಯೋಗ್ಯವಾದ ವ್ಯಕ್ತಿ, ಒಂದು ಗುರು ಆಗಲಿಕ್ಕೆ ಯೋಗ್ಯವಾದ ವ್ಯಕ್ತಿ. ಮುಂದಿನ ಕ್ಷಣ ಅವನದಲ್ಲ, ಮುಂದಿನ ಕ್ಷಣ ಅವನದಲ್ಲವೇ ಅಲ್ಲ. ಅದು ಮುಂದಿನ ಕ್ಷಣ ಅಂತ ಇದ್ದರೆ, ನಾಳೆ ಒಂದು ದಿನ ಅಂತ ಉಂಟು ಅಂತ ಇದ್ದರೆ ಅದರ ಬಗ್ಗೆ ಆಲೋಚನೆಯೇ ಮಾಡೋದಿಲ್ಲ ಅವನು. ಎಲ್ಲ ಭಗವಂತನ ಇಚ್ಛೆ ಅಂತ ಹೇಳ್ತಾನೆ, ಎಲ್ಲ ಶಿವನ ಇಚ್ಛೆ ಅಂತ ಹೇಳ್ತಾನೆ, ಎಲ್ಲ ಮಹಾತಾಯಿಯ ಇಚ್ಛೆ ಅಂತ ಹೇಳ್ತಾನೆ. ಅವಳು ಏನನ್ನು ಕೊಡ್ತಾಳೆ ಅದು ನನಗೆ ಸಿಗ್ತದೆ ನಾಳೆ, ನಾನು ಬದುಕಿದ್ರೆ. ಯಾರೊಬ್ಬ ಜೀವಂತವಾಗಿ ಸತ್ತು ಹೋದ ಸ್ಥಿತಿಯಲ್ಲಿ ಇರ್ತಾನೋ ಅವನು ಇಂಥ ವಿಷಯವನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದ ವ್ಯಕ್ತಿ. ಅದನ್ನು ಬಿಟ್ಟು ಇದನ್ನೆಲ್ಲ ಸಂಸಾರದಲ್ಲಿದ್ದವರು ಹಿಂಬಾಲಿಸಿಕೊಂಡು ಬಂದರೆ ಕತೆ ಏನಾಗ್ಬೋದು, ನಿಮ್ಮ ಸ್ಥಿತಿ ಏನಾಗ್ಬೋದು ನೀವು ಅರ್ಥ ಮಾಡಿಕೊಳ್ಳಿ. ಸಿದ್ಧಪತ್ರೆ ಸೇದುವುದರಿಂದ ಬಂಗಿ ಸೊಪ್ಪು ಯಾರೊಬ್ಬ ಉಪಯೋಗಿಸ್ತಾನೋ ಅವನ ಒಳಗೆ ಇಂದ್ರಿಯಗಳು, ಇಂದ್ರಿಯ ಅಂದರೆ ವೀರ್ಯ, ಅರ್ಥ ಆಯ್ತಲ್ವ, ಯಾವುದೇ ರೀತಿಯಲ್ಲಿ ಅದು ಸೃಷ್ಟಿಯಾಗುವುದಿಲ್ಲ. ಯಾರೋ ಒಬ್ಬನ ದೇಹದೊಳಗೆ ವೀರ್ಯಗಳು ಸೃಷ್ಟಿಯಾಗ್ತದೋ ಅವನ ಒಳಗೆ ಆಸೆಗಳು ಸೃಷ್ಟಿಯಾಗ್ತಾನೆ ಇರ್ತದೆ.
ಆ ವೀರ್ಯಗಳು ಸೃಷ್ಟಿ ಆಗಲೇಬಾರ್ದು. ಅರ್ಥ ಆಗ್ತಾ ಹೇಳೋದು? ಆ ವೀರ್ಯಗಳು ಸೃಷ್ಟಿ ಆಗಲೇಬಾರ್ದು. ವೀರ್ಯ ಸೃಷ್ಟಿ ಆದ ಕೂಡಲೇ ಮನುಷ್ಯನಿಗೆ ಕಾಮ ಎಂಬುದು ತನ್ನಿಂತಾನಾಗಿ ಸೃಷ್ಟಿಯಾಗುವುದು. ಇದನ್ನು ಅರ್ಥ ಮಾಡಿಕೊಳ್ಳಿ. ಆ ವೀರ್ಯ ಸೃಷ್ಟಿ ಆಗಬಾರ್ದು ಎಂಬ ಉದ್ದೇಶಕ್ಕೆ ಬೇಕಾಗಿ, ಆ ವೀರ್ಯವೇ ಸೃಷ್ಟಿ ಆಗದಿದ್ದರೆ ಅವನು ಯಥಾಸ್ಥಿತಿಯಲ್ಲಿ ಇರ್ತಾನೆ. ಯಾವಾಗಲೂ ಹೇಗಿರ್ತಾನೆ ಆಗಿರ್ತಾನೆ. ಅವನಿಗೆ ಮೇಲೆ ಕೆಳಗೆ ಎಂಬ ವಿಚಾರ ಇರುವುದಿಲ್ಲ, ಒಂದೇ ಸ್ಥಿತಿ, ಸಮಸ್ಥಿತಿಯಲ್ಲಿ ಇರ್ತಾನೆ ನಾವು. ಇದನ್ನೆಲ್ಲ ಸಂಸಾರಸ್ಥರು ಉಪಯೋಗಿಸಿದರೆ ಏನಾಗ್ಬೋದು? ಒಂದು ಸಂಸಾರಸ್ಥ ಒಬ್ಬ ಮಂಗಿ ಸೊಪ್ಪನ್ನು ಸೇರ್ತಾನೆ ಅಂತ ಹೇಳಿದರೆ ಅವನು ಸಂಸಾರ ಮಾಡೋದು ವ್ಯರ್ಥ ಅಂತ ಹೇಳ್ತಾನೆ. ಅವನನ್ನು ಅವನ ಹೆಂಡತಿ ಒಪ್ಪಿಕೊಳ್ಳುವುದಿಲ್ಲ. ಒಬ್ಬ ಡ್ರಿಂಕ್ಸ್ ಮಾಡ್ತಾನೆ ಅಂತ ಹೇಳಿದರೆ ಅವನು ಸಂಸಾರ ಮಾಡೋದು ವ್ಯರ್ಥ ಅಂತ ಹೇಳ್ತಾನೆ. ಕಾರಣ ಏನು? ಒಬ್ಬ ಸಿಗರೇಟ್ ಎಳಿತಾನೆ ಅಂತ ಹೇಳಿದರೆ ಅವನು ಸಂಸಾರ ಮಾಡೋದು ವ್ಯರ್ಥ ಅಂತ ಹೇಳ್ತಾನೆ. ಸಂಸಾರದಲ್ಲಿದ್ದವರಿಗೆ ಹೇಳಿದಂಥ ವಿಚಾರ ಅಲ್ಲ ಇದೆಲ್ಲ. ಅವರ ದಾಂಪತ್ಯ ಸುಖವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಇಂಥ ದುರಭ್ಯಾಸಗಳೆಲ್ಲ ಇದ್ದರೆ. ಸಂಸಾರದಲ್ಲಿದು ದುರಭ್ಯಾಸ. ಅರ್ಥ ಆಯ್ತಲ್ವ? ಜ್ಞಾನದಲ್ಲಿ ಇದೆಲ್ಲ ವರಪ್ರಸಾದ. ಜ್ಞಾನದಲ್ಲಿ ಇದೆಲ್ಲ ವರಪ್ರಸಾದ. ಸಮುದ್ರ ಮಂಥನ ಮಾಡೋ ಸಮಯದಲ್ಲಿ ಮೊದಲು ಸಿಕ್ಕಿದಂಥ ಪವಿತ್ರವಾದ ವಿಚಾರ ಯಾವುದು ಅಂದರೆ ವಿಷ. ವಿಷಕ್ಕೆ ಸಂಬಂಧಪಟ್ಟ ವಿಚಾರಗಳೆಲ್ಲವು. ಅದಾದ ಮೇಲೆ ಆ ವಿಷದಿಂದ ಹೊರಗೆ ಬಂದ ವಿಚಾರದ ಈಗಿನ ಡ್ರಿಂಕ್ಸ್. ಅರ್ಥ ಆಗ್ತದೆ? ಸುರಾಪಾನ ಅಂತ ಹೇಳ್ತಾರೆ ಅದಕ್ಕೆ. ಸುರಾಪಾನ ಅಂತ ಹೇಳಿದ್ದಾರೆ, ಮದ್ಯಪಾನ ಅಂತ ಹೇಳಲಿಲ್ಲ. ಅದಾದ ಮೇಲೆ ಸಿಕ್ಕಿದಂಥ ವಿಚಾರ ಅಮೃತ. ಅಮೃತ ಕೊನೆಗೆ ಸಿಕ್ಕಿದ್ದು. ಅಮೃತ ಎಲ್ಲರಿಗೂ ಸಿಗುವುದಿಲ್ಲ. ಆಗ ವಿಷ ಎಲ್ಲರಿಗೂ ಸಿಗ್ತದೆ. ಅಮೃತ ಬೇಕಾ? ಸ್ವಲ್ಪ ಎತ್ತರದ ಪ್ರಯಾಣ ಮಾಡಬೇಕು. ತಮ್ಮ ಒಳಗಿನ ಎತ್ತರದ ಪ್ರಯಾಣವನ್ನು ಮಾಡಿದರೆ ಅಮೃತ ಸಿಗ್ತದೆ. ವಿಷ ಹಾಗೆ ಅಲ್ಲ, ಹೇಗೂ ಸಿಗ್ತದೆ. ವಿಷ ಎಂಬುದು ಹೇಗೂ ಸಿಗ್ತದೆ, ಅಮೃತ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ. ಆಗ ಈ ವಿಷವನ್ನು ಕುಡಿದು ನೀವು ಹಾಳಾಗಬೇಡಿ. ವಿಷವನ್ನು ಕುಡಿದು ನೀವು ಹಾಳಾಗಬೇಡಿ. ವಿಷವನ್ನು ಕುಡಿದು ನಿಮ್ಮ ಜೀವನವನ್ನು ವ್ಯರ್ಥ ಮಾಡಬೇಡಿ. ವಿಷ ಎಲ್ಲ ನಮಗೆ ಕೊಡಿ, ನಾವು ಕುಡಿತೇವೆ. ಅಮೃತ ಎಲ್ಲ ನೀವು ತಗೊಳ್ಳಿ. ಅರ್ಥ ಆಗ್ತಾ ಹೇಳೋದು? ಅಮೃತ ಎಲ್ಲ ನೀವು ತಗೊಳ್ಳಿ. ನೀವು ಚೆನ್ನಾಗಿರಬೇಕು, ಪ್ರಪಂಚ ನಿಮ್ಮಿಂದ ಉದ್ಧಾರ ಆಗಬೇಕು. ಈ ಪ್ರಪಂಚದಲ್ಲಿರುವ ವಿಷಯ ಎಲ್ಲ ನಮಗೆ ಕೊಡಿ, ನಾವು ಕುಡಿತೇವೆ ವಿಷವನ್ನು. ನಾವು ಸಹ ಅಮೃತ ಬೇಕು ಅಂತ ಹೇಳಿದರೆ ಒಬ್ಬನಿಗೆ ಅಮೃತ ಸಿಗದೆ ಹೋಗ್ತದೆ ಅಲ್ವಾ? ನನಗೆ ಸಿಗುವ ಅಮೃತ ಅದು ಇನ್ನೊಬ್ಬನಿಗೆ ಆಗಲಿ. ಅರ್ಥ ಆಗ್ತಾ ಹೇಳುದು? ಅರ್ಥ ಆಗ್ತದ ಅಂತ ಕೇಳುದು. ಸಾಧು ಸಂತರು ಯಾಕೆ ಹೀಗಿದ್ದಾರೆ ಅಂತ ಹೇಳಿದರೆ ಈ ಪ್ರಪಂಚದ ವಿಷವನ್ನು ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ ಪ್ರಪಂಚದ ಒಳಿತಿಗೆ ಬೇಕಾಗಿ. ನೀವು ಒಳ್ಳೆದಾಗಿ, ನಮ್ಮ ಆಸೆ ಎಲ್ಲ ಆಕಾಂಕ್ಷೆ ಎಲ್ಲ ಮುಗ್ದ ಆಗಿದೆ, ಇನ್ನೆಂಥದ್ದು ಇಲ್ಲ ನಮಗೆ. ಇನ್ನು ನಮ್ಮಿಂದ ಆಗಬೇಕಾದ್ದೇನು? 10 ಜನರ ಒಳಿತು. ನೀವು ಒಳ್ಳೆದಾಗಿ, ನೀವು ಬೆಳೀರಿ, ಎತ್ತರಕ್ಕೆ ಬೆಳೀರಿ. ನಿಮಗೆ ಅನೇಕ ರೀತಿಯ ಆಸೆಗಳುಂಟು. ಈ ಆಸೆಗಳನ್ನೆಲ್ಲ ನೀವು ಪರಿಪೂರ್ಣಗೊಳಿಸಬೇಕಾ? ನೀವು ಅಮೃತವನ್ನು ಕುಡಿಲೇಬೇಕು. ಯಾರಿಗೊಬ್ಬನಿಗೆ ಆಸೆ ಇಲ್ಲವೋ ಅವನು ವಿಷ ಕುಡಿದ್ರೆ ಕೂಡ ಅದು ಅಮೃತದಾಗಿ ಪರಿವರ್ತನೆ ಆಗ್ತದೆ. ಯಾರಿಗೊಬ್ಬನಿಗೆ ಆಸೆಯೇ ಇಲ್ಲವೋ ಅವನು ವಿಷ ಕುಡಿದ್ರೂ ಕೂಡ ಅದು ಅಮೃತದಾಗಿ ಪರಿವರ್ತನೆ ಆಗ್ತದೆ. ಅದನ್ನೇ ಹೇಳಿದ್ದು ಪುರಾಣದಲ್ಲಿ. ಪ್ರಹ್ಲಾದನಿಗೆ ಕಯಾದು, ಪ್ರಹ್ಲಾದನ ತಾಯಿ, ವಿಷವನ್ನೇ ಕೊಡ್ತಾಳೆ, ಊಟ ಮಾಡು ಮಗನೇ ಅಂತೇಳಿ ಅಲ್ವಾ? ಆಗ ಮಗ ಏನು ಹೇಳ್ತಾನೆ? ಅಮ್ಮನ ಕೈಯಿಂದ ಕೊಟ್ಟದೆಲ್ಲವೂ ಅಮೃತವೇ. ಅದು ಅಮೃತವೇ ಆಯಿತು.
ಅವನಿಗೆ ಯಾವುದೇ ಆಸೆ ಇಲ್ಲ ಇತ್ತು. ಅವನಿಗೆ ಒಂದೇ ಇದ್ದದ್ದು ನಾರಾಯಣ 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 ಅಷ್ಟೇ. ಆ ಸ್ಥಿತಿಯಲ್ಲಿ ಯಾರೊಬ್ಬ ಇದ್ದಾನೋ ಅವನು ವಿಷ ಕುಡಿದ್ರೂ ಕೂಡ ಅದು ಅಮೃತ ಆಗ್ತದೆ ಅಂತ ಹೇಳೋದು. ಆದ ಕಾರಣ ಸಂಸಾರಸ್ಥರು ಆ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಉಂಟು ಅವರೊಳಗೆ. ಸಂಸಾರಸ್ಥರ ಒಳಗೆ ಅನೇಕ ರೀತಿಯ ಆಸೆ ಆಕಾಂಕ್ಷೆಗಳೆಲ್ಲ ಉಂಟು. ಆಸೆ ಆಕಾಂಕ್ಷೆಗಳನ್ನು, ನಮ್ಮ ಆಸೆಯನ್ನು ಮುಗಿಸದೆ ಮುಂದಿನ ಜನ್ಮಕ್ಕೆ ಹೋಗುವುದು ನಾವು ವ್ಯರ್ಥ ಅಂತ ಹೇಳೋದು. ಆಸೆಯನ್ನು ತಗೊಂಡು ಹೋಗಬೇಡಿ, ಆಸೆಯನ್ನು ಮುಗಿಸಿ. ಆಸೆಯನ್ನು ಮುಗಿಸಬೇಕಾ ನಿಮಗೆ ಅಮೃತ ಬೇಕು. ಆದ ಕಾರಣ ದೇವಾನುದೇವತೆಗಳಿಗೆಲ್ಲ ಅಮೃತವನ್ನು ಹಂಚಿದರು. ವಿಷವನ್ನು ಒಂದು ಜ್ಞಾನಿಯಾದವನು, ಒಂದು ಯೋಗಿಯಾದವನು, ಒಂದು ಋಷಿಯಾದವನು ವಿಷವನ್ನು ಜೀರ್ಣ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಯಾರು? ಶಿವ, ನೀಲಕಂಠ. ಶಿವನಿಗೆ ಇನ್ನೊಂದು ಹೆಸರು ನೀಲಕಂಠ. ಕಾರಣ ಏನು? ವಿಷವನ್ನು ಕುಡಿದ ಕಾರಣ ಅಲ್ವಾ? ಆಗ ಶಿವನನ್ನು ಯಾರು ನೋಡಿದ್ದಾರೆ? ಯಾರು ನೋಡಲಿಲ್ಲ. ಶಿವನನ್ನು ಯಾರೂ ನೋಡಲಿಲ್ಲ. ಶಿವ ಹೇಗೆ ಇದ್ದಾನೆ, ಯಾವ ರೀತಿ ಇದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾದರೆ ಶಿವನ ರೂಪ ಯಾವುದು? ಆ ಶಿವನ ರೂಪ ಒಂದು ಋಷಿಯ ರೂಪ, ಶಿವನ ರೂಪ ಒಂದು ಸನ್ಯಾಸಿಯ ರೂಪ, ಶಿವನ ರೂಪ ಒಂದು ಯೋಗಿಯ ರೂಪ, ಶಿವನ ರೂಪ ಒಂದು ಸಾಧುವಿನ ರೂಪ, ಶಿವನ ರೂಪ. ಅರ್ಥ ಆಗ್ತದೆ ಹೇಳೋದು? ಇದೆಲ್ಲ ಶಿವನ ರೂಪ. ಆ ರೂಪದಲ್ಲಿ ಇರುವ, ಒಳಗಿರುವ ಅನೇಕ ಚೈತನ್ಯವನ್ನು, ಅದ್ಭುತ ಅದ್ಭುತ ವಿಚಾರವನ್ನು ಎಲ್ಲ ಸೇರಿಸಿ ಶಿವ ಅಂತ ಸೃಷ್ಟಿ ಮಾಡಿದರು. ಶಿವನಿಗೊಂದು ರೂಪವನ್ನು ಕೊಟ್ಟರು. ಆದ ಕಾರಣ ಶಿವನನ್ನು ಜಟಾಧಾರಿಯಾಗಿ ತೋರಿಸಿದರು. ಶಿವನನ್ನು ಜಟಾಧಾರಿಯಾಗಿ, ಒಂದು ಬೈರಾಗಿಯಾಗಿ, ಒಂದು ಸ್ಮಶಾನದಲ್ಲಿ ಯಾವುದ್ಯಾವುದೋ ರೀತಿಯಲ್ಲಿ ತೋರಿಸಿದರು. ಶಿವ ಯಾವತ್ತಿದ್ರೂ ಪರಿಮಳ ಬರುವುದಿಲ್ಲ. ಶಿವ ಯಾವತ್ತಿದ್ರೂ ವಾಸನೆಯಲ್ಲಿರುವನು ಶಿವ. ಆ ವಾಸನೆಯಿಂದ ದೂರ ಓಡಬೇಕು. ಅಯ್ಯೋ ವಾಸನೆ ಬರ್ತದಪ್ಪ, ಇಲ್ಲಿ ಇರುವುದು ಬೇಡ ಅಂತೇಳಿ ಓಡಬೇಕು. ವಾಸನೆ ಬಂದರೂ ಪರವಾಗಿಲ್ಲ, ಅದು ವಾಸನೆ ಅಲ್ಲ, ಅದು ಪರಿಮಳ ಅಂತೇಳಿ ಒಬ್ಬ ಹೋಗ್ತಾನಲ್ವ, ಅವನಿಗೆ ಮೋಕ್ಷ ಸಿಗ್ತದೆ. ಶಿವ ಆ ರೀತಿ ಸೃಷ್ಟಿ ಮಾಡ್ತಾನೆ. ಆ ಸಾಧು ಸಂತರು ಆ ರೀತಿಯಾಗಿ ಸೃಷ್ಟಿ ಮಾಡ್ತಾರೆ. ಋಷಿ ಮುನಿಗಳು ಆ ರೀತಿಯಾಗಿ ಸೃಷ್ಟಿ ಮಾಡ್ತಾರೆ. ಅದನ್ನೇ ಹೇಳಿದ್ದು, ಗುರುಗಳಲ್ಲಿ ಅನೇಕ ರೀತಿಯ ಗುರುಗಳಿದ್ದಾರೆ. ಈಗ ನಾವು ಇಲ್ಲಿ ಮಾತನಾಡುವ ಗುರುಗಳು ಯಾರು ಅಂತ ಹೇಳಿದರೆ, ಶಿವನ ತತ್ವವನ್ನು ಹಿಂಬಾಲಿಸುವ ಗುರುಗಳ ವಿಷಯವನ್ನು ಇಲ್ಲಿ ಮಾತಾಡಿದ್ದು. ಅರ್ಥ ಆಗ್ತದ? ಅವರಿಗೆ ಯಾವುದಿಲ್ಲ ಒಳ್ಳೆಯದು ಕೆಟ್ಟದು, ಮಂತ್ರ, ಒಂದು ಅನುಷ್ಠಾನ, ಆ ಕಡೆದು ಈ ಕಡೆದು ಯಾವುದೂ ಇಲ್ಲ ಅವರಿಗೆ. ಅವರಂಥ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಹೇಳೋದು. ಅವರಿಗೆ ಒಳ್ಳೆದಿಲ್ಲ ಕೆಟ್ಟದಿಲ್ಲ ಯಾವುದಿಲ್ಲ. ವಿಷ ಕೊಟ್ಟರು ಕುಡಿತಾರೆ, ಅಮೃತ ಕೊಟ್ಟರು ಕುಡಿತಾರೆ. ವಿಷವನ್ನು ಅಮೃತ ಮಾಡುವಂಥ ಶಕ್ತಿ ಇರ್ತದೆ ಅವ್ರ ಹತ್ರ. ಇದನ್ನೆಲ್ಲ ಸಂಸಾರಸ್ಥರು ನೋಡೋ ಸ್ಥಿತಿ ಸರಿ ಇಲ್ಲ. ಯಾವುದ್ಯಾವುದೋ ರೀತಿಯಲ್ಲಿ ಮಾತಾಡ್ತಾರೆ. ಈ ರೀತಿ ಮಾತಾಡಿ ಪಾಪ ಕಟ್ಟಿಕೊಳ್ಳಬೇಡಿ. ಒಂದು ಗುರುವಿನ ಬಾಯಿಂದ ಒಳ್ಳೆಯದನ್ನು ಕೇಳಿ, ಒಳ್ಳೆಯದಾಗ್ತದೆ ಪ್ರಪಂಚಕ್ಕೆ. ನಿಮಗೆ ಆಗೋದಿಲ್ವಾ, ಸ್ವಲ್ಪ ದೂರವೇ ನಿಂತುಕೊಳ್ಳಿ. ನಿಮಗೆ ಆಗೋದಿಲ್ವಾ, ಸ್ವಲ್ಪ ದೂರ ನಿಂತುಕೊಳ್ಳಿ. ಆದ ಕಾರಣ ಹೇಳಿದೆ, ನಿಮ್ಮ ನಿಮ್ಮ ಅಂತರಾತ್ಮದಲ್ಲಿರುವ ಗುರುವನ್ನು ನೆನೆಸಿಕೊಳ್ಳಿ. ಅವರವರಿಗೊಂದು ಚಾಯ್ಸ್ ಇರ್ತದೆ ಅಲ್ವಾ? ಆಗ ಶಿವನ ತತ್ವವನ್ನು ಹಿಂಬಾಲಿಸಿಕೊಂಡು ಹೋಗುವ ಗುರುಗಳು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರು, ಅವರು ನಿಜವಾದ ಸ್ಥಿತಿಯಲ್ಲಿ ಇದ್ದಾರೆ ಆ ಗುರುಗಳು ಎಂಬ ವಿಚಾರ ನಿಮ್ಮ ಅಂತರಾತ್ಮದಲ್ಲಿ ಯಾವಾಗ ಹೋಗ್ತದೋ ಆವಾಗ ಅಂಥ ಗುರುಗಳು ನಿಮಗೆ ಸಿಕ್ಕಿದ್ರೆ, ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ, ಆ ಗುರುವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅನೇಕ ಒಳಿತು ಉಂಟಾಗ್ತದೆ. ಅನೇಕ ಒಳಿತು ಉಂಟಾಗ್ತದೆ ನಿಮ್ಮ ಜೀವನದಲ್ಲಿ. ಅಷ್ಟಿಷ್ಟಲ್ಲ, ಯಾವುದೇ ಅಭ್ಯಾಸಗಳಿಲ್ಲದೆ, ಧ್ಯಾನ ಯೋಗ ಯಾವ ಅಭ್ಯಾಸಗಳಿಲ್ಲದೆ ನಿಮಗೆ ಈ ಪ್ರಪಂಚ ಶಕ್ತಿ ಅಂದರೆ ಏನು, ದೈವಿಕ ಶಕ್ತಿ ಎಂಬುದು ಏನು ಅಂತೇಳಿ ಆ ಗುರುವಿನಿಂದ ನಿಮಗೆ ಒಂದು ಕ್ಷಣದಲ್ಲಿ ಸಿಗ್ಲಿಕ್ಕೆ ಸಾಧ್ಯ. ನೀವು ಯೋಚನೆ ಮಾಡಬೇಕಲ್ಲಿ ಸ್ವಲ್ಪ, ಅಷ್ಟೇ ಹೇಳೋದು. ಆ ಗುರುವಿನ ಸ್ಥಿತಿಯನ್ನು ಯೋಚನೆ ಮಾಡಿ, ಅದಾದ ಮೇಲೆ ಆ ಗುರುವಿಗೆ ನೀವು ಯಾವುದೋ ಒಂದು ಸೇವೆಯನ್ನು ಮಾಡಿ.
ಆ ಗುರುವಿನ ಒರಿಜಿನಾಲಿಟಿ ಏನು ಅಂತೇಳಿ ನೀವು ನೋಡಿ. ಆ ಗುರುವಿನ ಒರಿಜಿನಾಲಿಟಿ, ಗುರುವಿನ ಸತ್ಯತೆ ಏನು ಅಂತ ನೀವು ನೋಡಿದ ಮೇಲೆ ಅಂಥ ಗುರುಗಳಿಗೆ ನೀವು ಶರಣಾಗಿ ಅವರ ಸೇವೆ ಮಾಡಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಳಿತುಂಟಾಗ್ತದೆ. ಭಾರತ ದೇಶದಲ್ಲಿ ಅದೆಷ್ಟೋ ಗುರುಗಳಿದ್ದಾರೆ, ಅದೆಷ್ಟೋ ಗುರು ಪರಂಪರೆ ಇದೆ, ಭಾರತ ದೇಶದಲ್ಲಿ. ನಿಮ್ಮ ಅಂತರಾತ್ಮದ ಗುರು ಯಾರು ಬೇಕಾರಾಗಿರ್ಬೋದು, ಅವರು ಶಿವಕ್ಕೆ ಆಗಿರ್ಬೋದು, ಈಗ ಅಲ್ಲ ಜೀವಂತವಾಗಿರ್ಬೋದು, ಹೇಗೂ ಇರ್ಬೋದು. ನಿಮ್ಮ ಅಂತರಾತ್ಮದ ಗುರುವನ್ನು ನೀವು ಪ್ರತಿನಿತ್ಯವೂ ಸ್ಮರಿಸಿ. ನಿಮ್ಮ ಅಂತರಾತ್ಮದಲ್ಲಿರುವ ಗುರುವನ್ನು ನೀವು ಪ್ರತಿನಿತ್ಯವೂ ನಿಮ್ಮ ಎಲ್ಲ ಪ್ರಾರ್ಥನೆ ಜೊತೆ ಅವರ ಒಂದು ಹೆಸರನ್ನು ಹೇಳಿ ನಿಮ್ಮ ಅಂತರಾತ್ಮದ ಗುರುವಿನ ನಾಮಸ್ಮರಣೆ ಮಾಡಿ. ಅದರಿಂದ ದೊಡ್ಡ ನಾಮಸ್ಮರಣೆ ಇನ್ನೊಂದಿಲ್ಲ. ಅರ್ಥ ಆಯ್ತಾ ಹೇಳಿದ್ದು? ಆದ ಕಾರಣ ಎಲ್ಲರ ಬಾಯಲ್ಲಿ ಗುರು ಮಂತ್ರ ಬರಬೇಕು. ಪ್ರತಿಯೊಬ್ಬರ ಬಾಯಲ್ಲಿ ಗುರುವೇ ಶರಣಂ ಅಂತ ಬರಬೇಕು. ಆ ಗುರುವೇ ಶರಣಂ ಅಂತ ಹೇಳಿದರೆ ಅದು ಎಷ್ಟು ದೂರ ಹೋಗಿ ತಲುಪುತ್ತದೆ ಅಂತೇಳಿ ಗೊತ್ತಿಲ್ಲ. ಪ್ರಪಂಚದಲ್ಲಿರುವ ಎಲ್ಲ ದೈವಿಕ ಶಕ್ತಿಗಳ ಮೂಲವಾಗಿರುವ ವಿಚಾರವೇ ಗುರು. ಈ ಬ್ರಹ್ಮಾಂಡದ ಮೂಲ ಶಕ್ತಿಯಲ್ಲಿ ಅತಿ ಸೂಕ್ಷ್ಮವಾಗಿ ಅಡಗಿರುವ ವಿಚಾರವೇ ಗುರು. ಆದ ಕಾರಣ ಎಲ್ಲರ ಬಾಯಿಯಲ್ಲಿ ಯಾವ ದೇವರ ಹೆಸರು ಬರ್ತದೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಿಮ್ಮ ಅಂತರಾತ್ಮದಲ್ಲಿರುವ ಗುರುವಿನ ನಾಮಸ್ಮರಣೆ ಬರ್ತಾನೇ ಇರಲಿ 24 ಗಂಟೆ. ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡ್ತಾ ಬರುವಾಗ, ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಗುರುವನ್ನು ಪರೀಕ್ಷೆ ಮಾಡುವವರು ಇದ್ದಾರಲ್ವಾ, ಗುರುವನ್ನು ಹೀಯಾಳಿಸುವವರು ಇದ್ದಾರಲ್ವಾ, ಗುರುವನ್ನು ತಮಾಷೆ ಮಾಡುವವರು ಇದ್ದಾರಲ್ವಾ. ಎಂತಪ್ಪ ನಿಮ್ಮ ಗುರುಗಳು ಸಿಗರೆಟ್ ಎಳ್ಕೊಂಡು ಗಂಟೆಗಟ್ಟಲೆ ಮಾತಾಡ್ತಾರೆ, ಏನಾದ್ರು ಜ್ಞಾನ ಉಂಟ ಅವರಿಗೆ? ಸಮಾಜಕ್ಕೆ ಅವರು ಒಳಿತು ಮಾಡುವವರ? ಇಂಥವರಿಂದೆಲ್ಲ ಸಮಾಜಕ್ಕೆ ಒಳಿತಾಗ್ತದ ಅಂತೆಲ್ಲ ಕೇಳುವವರಿದ್ದಾರೆ ಅಲ್ವಾ. ಅವರಿಗೆ ಉತ್ತರ ಕೊಡಬೇಕು ಅಂತ ಆದರೆ ಆ ಶಿಷ್ಯನಾದವನು, ಆ ಭಕ್ತನಾದವನು ಗುರುವಿನ ಜೊತೆ ಇದ್ದು, ಅರ್ಥ ಆಯ್ತಲ್ವ, ಹಗಲು ರಾತ್ರಿ ಇದ್ದು ಸೇವೆ ಮಾಡಿ ಆ ಗುರುವಿನ ಜ್ಞಾನವನ್ನು ಏನು ತಿಳಿದುಕೊಂಡು ಅದಾದ ಮೇಲೆ ಆ ರೀತಿ ಹೇಳುವವರಿಗೆ ಉತ್ತರ ಕೊಡಬೇಕು. ಅರ್ಥ ಆಗ್ತಾ ಹೇಳುದು? ಗುರು ಯಾವುದೇ ಕಾರಣಕ್ಕೆ ಅವ ಬರ್ತಾನೆ, ಇವ ಬರ್ತಾನೆ, ಅವರು ಬರ್ತಾರೆ, ಇವರು ಬರ್ತಾರೆ, ಅವರು ಇದ್ದಾರೆ, ಇವರು ಇದ್ದಾರೆ ಅಂತೇಳಿ ನೋಡುವರಲ್ಲ. ಅವರು ಅವರದೇ ಸ್ಥಿತಿಯಲ್ಲಿ ಇರುವವರು. ನಮಃ ಶಿವಾಯ ಅಂತ ಹೇಳಿಕೊಂಡು ಒಂದು ಗುರು ನಿಂದನೆ ಒಂದು ಗುರು ಭಕ್ತನ ಕಿವಿಯಲ್ಲಿ ಕೇಳುವಾಗ ಒಂದು ಆ ಸ್ಥಳದಿಂದ ಬಿಟ್ಟು ಹೋಗಬೇಕು ಅವನು. ಇಲ್ಲ, ನಿಂದನೆ ಮಾಡಿದವರಿಗೆ ಸ್ಪಾಟಲ್ಲಿ ಉತ್ತರ ಹೇಳಬೇಕು. ಇಲ್ಲದಿದ್ದರೆ ಕೇಳಿದವನಿಗೂ ಕೂಡ ಪಾಪ ಅಂಟಿಕೊಳ್ತದೆ ಅಂತ ಹೇಳೋದು. ಅಷ್ಟು ಸುಲಭದ ವಿಚಾರ ಅಲ್ಲ ಗುರು ನಿಂದನೆ ಅಂತ ಹೇಳಿದರೆ. ಈ ಭಾರತ ದೇಶ ಇವತ್ತು ಇಷ್ಟು ಕಷ್ಟ ಬರಲಿಕ್ಕೆ ಕಾರಣ ಏನಂದರೆ ಗುರು ನಿಂದನೆ. ಈ ಪ್ರಪಂಚ ಇಷ್ಟು ಕಷ್ಟ ಬರಲಿಕ್ಕೆ ಕಾರಣ ಏನು? ಈ ಪ್ರಪಂಚ ಇಷ್ಟು ಕಷ್ಟ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಗುರು ನಿಂದನೆ. ಅನೇಕ ಫ್ಯಾಮಿಲಿಗಳು ಇಷ್ಟು ಕಷ್ಟ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಗುರು ನಿಂದನೆ. ಪ್ರತಿಯೊಂದು ವಿಚಾರದಲ್ಲಿ ನೀವು ಸೂಕ್ಷ್ಮವಾಗಿ ಆಲೋಚನೆ ಮಾಡಲಿಕ್ಕೆ ಹೋದರೆ ಅದು ಬಂದು ಮುಟ್ಟುದು ಗುರುವಿನಲ್ಲಿ ಬಂದು ಮುಟ್ಟುದಲ್ಲದೆ ಬೇರೆ ಎಲ್ಲಿಯೂ ಮುಟ್ಟುವುದಿಲ್ಲ ಅದು. ಆದ ಕಾರಣ ಹೇಳೋದು, ನಿಮ್ಮ ಜೀವನದಲ್ಲಿ ಒಂದು ಗುರು ಸಿಕ್ಕಿದ್ರೆ, ಆ ಗುರುವನ್ನು ನೀವು ಪರಿಪೂರ್ಣವಾಗಿ ಸ್ವೀಕರಿಸಿದರೆ, ಆ ಗುರು ನಿಮ್ಮ ಅಂತರಾತ್ಮದಲ್ಲಿ ಕೂತುಕೊಂಡಿದ್ದರೆ, ಆ ಗುರುವಿನ ನಾಮಸ್ಮರಣೆಯನ್ನು ಪ್ರತಿನಿತ್ಯವೂ ಮಾಡಿ ಬಿಡಬೇಡಿ. ಬಹಳ ಎತ್ತರಕ್ಕೆ ಹೋಗ್ಬೋದು. ಎತ್ತರಕ್ಕೆ ಅಂದರೆ ಕೋಟ್ಯಾಧಿಪತಿ ಅಂತ ಅರ್ಥ ಅಲ್ಲ. ತನ್ನ ಒಳಗೆ ಜ್ಞಾನದಲ್ಲಿ ಮೇಲ್ಮುಖವಾಗಿ ಹೋಗ್ಬೋದು ಅಂತೇಳಿದ್ರು. ಪ್ರಾಣವಾಯು ತನಗೆ ಅರಿವಿಲ್ಲದಂತೆ ಮೇಲ್ಮುಖವಾಗಿ ಹೋಗ್ಬೋದು. ಅದು ಆಗ ಸಿಗುವ ಜ್ಞಾನ ಅದ್ಭುತ ಜ್ಞಾನ. ಆ ಜ್ಞಾನದಿಂದ ಈ ಪ್ರಪಂಚಕ್ಕೆ ಒಳಿತು ಮಾಡಿ. ನಿಮ್ಮಿಂದ ಪ್ರಪಂಚ ಒಳಿತಾಗಬೇಕು. ಪ್ರತಿಯೊಬ್ಬರ ಜ್ಞಾನದಿಂದ ಪ್ರಪಂಚಕ್ಕೆ ಒಳಿತುಂಟಾಗಬೇಕು. ಪ್ರತಿಯೊಬ್ಬರ ಜ್ಞಾನದಿಂದ ಒಳಿತುಂಟಾಗಬೇಕು. ಪ್ರತಿಯೊಬ್ಬರು ಜ್ಞಾನಿಗಳೇ, ಒಂದಲ್ಲ ಒಂದು ರೀತಿಯಲ್ಲಿ ಜ್ಞಾನಿಗಳೇ, ಆದರೆ ಒಳಿತು ಮಾಡೋದಿಲ್ಲ. ಒಳಿತು ಮಾಡೋದು ಅಂತಿದ್ರೆ ಇಂಥ ಬಾಂಬುಗಳೆಲ್ಲ ಸೃಷ್ಟಿಯಾಗ್ತಿತ್ತ? ಇಂಥ ಆಯುಧಗಳೆಲ್ಲ ಸೃಷ್ಟಿಯಾಗ್ತಿತ್ತ? ಒಂದು ನಿಮಿಷ ಸಾಕು ಒಂದು ದೇಶವನ್ನು ಭಸ್ಮ ಮಾಡಲಿಕ್ಕೆ. ಅಂಥ ವಿಚಾರಗಳೆಲ್ಲ ಉಂಟು ಈಗ. ಇದು ಕೂಡ ಜ್ಞಾನದಿಂದನೇ ಬಂದದ್ದು. ಇದು ಒಳಿತಾ ಅಂತ ಕೇಳೋದು. ನಾವೆಂತ ಒಳಿತು ಮಾಡೋದು ಅಂತ ಕೇಳ್ಬೋದು ನಿಮಗೆ. ನಾವೆಂತ ಮಾಡೋದಪ್ಪ ಒಳಿತು ಮಾಡಿ ಅಂತ ಹೇಳ್ತೀರಿ? ಒಂದು ಪ್ರಶ್ನೆ ಬರ್ತದೆ ಅಲ್ವಾ, ಯಾವ ರೀತಿ ಒಳಿತು ಮಾಡೋದು ಅಂತೇಳಿ. ನೀವು ಇರುವ ಸ್ಥಿತಿಯಲ್ಲೇ ನೀವು ಒಳಿತು ಮಾಡಿ. ಊಟ ಮಾಡ್ತೀರಾ?
ಒಂದು ಇಡೀ ಅನ್ನ ಕೊಟ್ಟು ಬಿಡಿ. 10 ರೂಪಾಯಿ ಸಂಪಾದನೆ ಮಾಡ್ತೀರಾ, 1 ರೂಪಾಯಿ ಬಿಟ್ಟು ಬಿಡಿ. ವೃದ್ಧರನ್ನು ನೋಡ್ತೀರಾ, ಸಹಾಯ ಮಾಡಿ. ಆರೋಗ್ಯ ಸಮಸ್ಯೆ ಉಂಟಾ, ಏನೋ ಒಂದು ಅವರಿಗೆ ಸಹಾಯ ಮಾಡಿ. ನೀವಿರುವ ಸ್ಥಿತಿಯಲ್ಲಿ ನಿಮ್ಮ ಕೈಲಾದ ಮಟ್ಟಿಗೆ ಒಂದು ಮೂಕ ಪ್ರಾಣಿ ಕಾಣ್ತದ, ಏನೋ ಒಂದು ಊಟ ಕೊಡಿ. ಯಾರೊಬ್ಬರು ವಿದ್ಯೆಗೆ ಕಷ್ಟಪಡ್ತಾರೋ ಅವರಿಗೇನೋ ಒಂದು ಸಹಾಯ ಮಾಡಿ. ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಇಂಥ ವಿಚಾರಗಳನ್ನೆಲ್ಲ ಮಾಡುವಾಗ ನಿಮ್ಮ ಗುರುವಿನ ನಾಮಸ್ಮರಣೆ ಮಾಡಿಕೊಂಡು ಮಾಡಿ. ಆಗ ನಿಮ್ಮ ಒಳಗಿರುವ ಕಲ್ಮಶಗಳು ಅನೇಕ ರೀತಿಯಲ್ಲಿ ಅಳಿದು ಹೋಗ್ತದೆ, ನಾಶವಾಗಿ ಹೋಗ್ತದೆ, ನಿಮ್ಮಿಂದ ದೂರ ಹೋಗ್ತದೆ. ನಿಮ್ಮ ಆತ್ಮಕ್ಕೆ ತೃಪ್ತಿ ಉಂಟಾಗ್ತದೆ. ಒಬ್ಬ ಕಷ್ಟಪಟ್ಟು ದುಡಿದು ಆ ದುಡಿಮೆಯಲ್ಲಿ 100 ರೂಪಾಯಿ ಒಬ್ಬನಿಗೆ ಕೊಟ್ಟಾಗ ಸುಮ್ಮನೆ ಕೊಡೋದಲ್ಲ, ಅರ್ಥ ಆಯ್ತಲ್ಲ? ಶುದ್ಧ ಭಾವನೆಯಿಂದ ಕೊಡಬೇಕು, ಪವಿತ್ರ ಭಾವನೆಯಿಂದ ಕೊಡಬೇಕು, ನನ್ನದಲ್ಲ ಅಂತೇಳಿ ಕೊಡಬೇಕು. ಏನೋ ಹೆಸರಿಗೆ ಕಾಟಾಚಾರಕ್ಕೆ ಕೊಡೋದಲ್ಲ. ನನ್ನದಲ್ಲ ಅಂತೇಳಿ ನಾವು ಒಂದು 100 ರೂಪಾಯಿಯನ್ನು ಬಿಟ್ಟು ಬಿಡುವಾಗ ಇದನ್ನು ಬೇಕಾದ್ರೆ ನೀವು ಅನುಭವಿಸಿ ನೋಡಿ, ನಿಮಗೆ ಸಿಗುವ ಆನಂದ ಅಷ್ಟಿಷ್ಟಲ್ಲ. ಏನೋ ಒಂದು ಆತ್ಮಕ್ಕೆ ತೃಪ್ತಿ ಉಂಟಾಗ್ತದೆ. ಇದನ್ನು ನೀವು ಅನುಭವಿಸಬೇಕು. ಇದು ನಾವು ಇದ್ದದ್ರಲ್ಲೇ ನಮ್ಮ ಸ್ಥಿತಿ ಹೇಗೆ ಉಂಟು, ನಮ್ಮ ಸಂಪಾದನೆ ಹೇಗೆ ಉಂಟು, ನಮ್ಮ ಎಲ್ಲ ವಿಚಾರಗಳು ಯಾವ ರೀತಿ ಉಂಟು, ಅದರ ಒಳಗೆ ಎಷ್ಟರ ಮಟ್ಟಿಗೆ ಆಗ್ತದೆ ಅಷ್ಟರ ಮಟ್ಟಿಗೆ ಒಳಿತನ್ನು ಮಾಡಿ. ಅದು ಒಬ್ಬರು, ಇಬ್ಬರು, 3, 4 ಜನ, 5 ಜನ, 6 ಜನ, 7 ಜನ, 10 ಜನ, 1000 ಜನ ಅಂತ ಹೋಗ್ತದೆ. ಅದು ಪ್ರತಿಯೊಬ್ಬರಲ್ಲಿ ಸನ್ಮಾರ್ಗದ ವಿಚಾರಗಳು ಬೆಳೀತದೆ. ಪ್ರತಿಯೊಬ್ಬರ ಒಳಗೂ ಸನ್ಮಾರ್ಗದ ಜ್ಞಾನ ಬೆಳೀತದೆ. ಪ್ರತಿಯೊಬ್ಬರ ಒಳಗೂ ಸತ್ಯದ ಅರಿವು ಆಗ್ತದೆ. ಪ್ರತಿಯೊಬ್ಬರ ಒಳಗೂ ಪವಿತ್ರ ಭಾವನೆ ಬರ್ತದೆ. ಪ್ರತಿಯೊಬ್ಬರು ಮಾಡಬೇಕು ಇದನ್ನು. ಏನೋ ಒಂದು ಒಳಿತು ಮಾಡ್ತಾನೆ ಇರಬೇಕು. 24 ಗಂಟೆಯಲ್ಲಿ ನಾನು ಏನು ಒಳ್ಳೆಯದು ಮಾಡಿದ್ದೇನೆ ಎಂಬ ಪ್ರಶ್ನೆ ಬರಬೇಕು. 24 ಗಂಟೆ ಒಂದು ದಿನಕ್ಕೆ, ಒಂದು ದಿನದಲ್ಲಿ ನಾನು ಏನು ಒಳ್ಳೆಯದು ಮಾಡಿದ್ದೇನೆ, ನಾನು ಏನು ಒಳ್ಳೆಯದು ಮಾಡಿದ್ದೇನೆ ಎಂಬ ವಿಚಾರ ಪ್ರತಿಯೊಬ್ಬರ ಒಳಗೆ ಬರಬೇಕು. ಪ್ರತಿನಿತ್ಯ ಏನೋ ಒಂದು ಒಳಿತು ಮಾಡಿ, ಏನೋ ಒಂದು ಮಾಡಿ. ನಿಮ್ಮನ್ನು ನೀವೇ ಶುದ್ಧ ಮಾಡಿಕೊಳ್ತೀರಿ. ಇದರಿಂದ ನಿಮ್ಮ ಅಂತರಾತ್ಮ ತನ್ನಿಂದ ತಾನಾಗಿ ಶುದ್ಧ ಆಗ್ತದೆ. ಮನಸ್ಸು ತನ್ನಿಂದ ತಾನಾಗಿ ಶುದ್ಧ ಆಗ್ತದೆ. ನಿಮ್ಮ ಬುದ್ಧಿ ತನ್ನಿಂದ ತಾನಾಗಿಯೇ ಶುದ್ಧವಾಗ್ತದೆ. ನಿಮ್ಮ ಮಾತು ತನ್ನಿಂದ ತಾನಾಗಿಯೇ ಶುದ್ಧವಾಗ್ತದೆ. ನೀವು ಕೇಳುವ ವಿಚಾರ ತನ್ನಿಂದ ತಾನಾಗಿಯೇ ಶುದ್ಧವಾಗ್ತದೆ. ಆತ್ಮತೃಪ್ತಿ ಆಗ್ತದೆ. ಆತ್ಮತೃಪ್ತಿಯಿಂದ ಜೀವನ ಮಾಡಿ. ಆತ್ಮತೃಪ್ತಿಯಿಂದ ಜೀವನ ಮಾಡಬೇಕು ಅಂತ ಹೇಳಿದರೆ ಆತ್ಮಜ್ಞಾನವನ್ನು ತಿಳಿದ ಗುರುವಿನ ಸೇವೆಯನ್ನು ಮಾಡಿ. ಆತ್ಮಜ್ಞಾನವನ್ನು ತಿಳಿದ ಗುರುವಿನ ಸೇವೆಯನ್ನು ಮಾಡಿ. ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆತ್ಮತೃಪ್ತಿ ಸಿಗ್ತದೆ. ಅವರ ಜೀವನದ ಸಾರ್ಥಕತೆ ಕೂಡ ಸಿಗ್ತದೆ. ಮನುಷ್ಯ ಜನ್ಮದ ಅರ್ಥ ಕೂಡ ಸಿಗ್ತದೆ. ಇಷ್ಟು ಹೇಳ್ಬೋದು. ಆಟಿ ಮಾಸದ 20ನೇ ದಿನದ ಧರ್ಮರಸ ಯಜ್ಞದ ಜ್ಞಾನ ಬಿಂದು. ಎಲ್ಲರಿಗೂ ಒಳ್ಳೆಯದಾಗಲಿ. ತಿರುಚಿಟ್ರಂಬಲಂ. ನಮಃ ಶಿವಾಯ. ನಮಃ ಶಿವಾಯ. ಗುರುವೇ ಶರಣಂ. ಸದ್ಗುರುವೇ ಶರಣಂ. ತಿರುಚಿಟ್ರಂಬಲಂ. ಎಷ್ಟು ಸಹ ಉಂಟು ಭಗವಂತನ ಹೆಸರು, ಭಗವಂತನ ನಾಮಾವಳಿ, ಅದೆಲ್ಲ ಬರ್ತದೆ ಬಾಯಲ್ಲಿ, ಮನುಷ್ಯರ ಬಾಯಲ್ಲಿ. ಆದರೆ ಗುರುವೇ ಅಂತೇಳಿ ಬರೋದು ಬಹಳಷ್ಟು ವಿರಳ, ಬಹಳಷ್ಟು ವಿರಳ ಅಂತ ಹೇಳೋದು. ಗುರುವೇ ಅಂತ ಬರುವ ವಿಚಾರ, ಗುರುವೇ ಎಂಬ ಶಬ್ದ ಎಲ್ಲ ಮನುಷ್ಯರ ಬಾಯಲ್ಲಿ ಬರೋದು ಬಹಳಷ್ಟು ವಿರಳ ಅಂತ ಹೇಳೋದು. ಹುಡುಕಿದ್ರೆ ಬೆರಳಿಕೆ ಎಷ್ಟು ಸಿಗಬಹುದು ಆ ಗುರುವಿಗೆ ಶರಣಾಗತಿ ಆದವರು. ಆ ಗುರು ಪ್ರಪಂಚ ಬಿಟ್ಟು ಹೋದ ಮೇಲೆ ಎಲ್ಲರೂ ಪೂಜಿಸ್ತಾರೆ, ಪ್ರತಿಯೊಬ್ಬರು ಪೂಜಿಸ್ತಾರೆ. ಅವರು ಹಾಗೆ ಮಾಡಿದರು, ಅವರು ಹೀಗೆ ಮಾಡಿದರು, ಪವಾಡ ಮಾಡಿದರು, ಇಂಥ ಜ್ಞಾನವನ್ನು ಹೇಳಿದ್ದಾರೆ, ಅವರು ಮಹಾಮಹಿಮರು ಎಲ್ಲ ಹೇಳ್ತೇವೆ ನಾವು. ಅವರು ಹೋದ ಮೇಲೆ, ಪ್ರಪಂಚ ಬಿಟ್ಟು ಹೋದ ಮೇಲೆ. ನಮಃ ಶಿವಾಯ. ಸತ್ಯಕ್ಷರಂ ಸದಾಶಿವ. ನೋಡು, ಪ್ರಪಂಚ ಬಿಟ್ಟು ಹೋದ ಮೇಲೆ ಅಂತೇಳಿದ ಕೂಡಲೇ ಆ ಪ್ರಪಂಚದಿಂದ ಯಾವುದೋ ಒಂದು ರೀತಿಯಲ್ಲಿ ಬರ್ತಾರೆ ಅಲ್ವಾ?
ಇದಕ್ಕೆಲ್ಲ ಏನು ಅಂತ ಹೇಳೋದು? ಆಯಾಯ ಶಬ್ದ ಬರುವಾಗ ಅಲ್ವಾ, ಇದೇ ಸ್ಥಿತಿ ಬ್ರಹ್ಮಾಂಡ ಸೃಷ್ಟಿಯಾದ ಸ್ಥಿತಿ ಅಂತ ಹೇಳುದು. ಇದೆಲ್ಲ ಪ್ರಕೃತಿ ನಿಯಮದಂತಾಗುವಂಥ ವಿಚಾರ. ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು? ಒಂದು ಸ್ಫೋಟದಿಂದ ಸೃಷ್ಟಿಯಾದದ್ದು. ಇದೇ ರೀತಿ ಸೃಷ್ಟಿಯಾದ್ದು. ಸೈನ್ಸಲ್ಲಿ ಹೇಳ್ತದಲ್ವಾ ಹೇಗೆ ಸೃಷ್ಟಿಯಾಯಿತು ಬ್ರಹ್ಮಾಂಡ ಅಂತೇಳಿ. ಬ್ರಹ್ಮಾಂಡ ಸೃಷ್ಟಿಯಾದ್ದು ಇದೇ ರೀತಿ. ಅದು ಎಲ್ಲೆಲ್ಲಿ ಚದರಿತು ಅಲ್ಲೆಲ್ಲಿ ಒಂದೊಂದು ಗ್ರಹಗಳು ಸೃಷ್ಟಿಯಾಯಿತು, ಒಂದೊಂದು ನಕ್ಷತ್ರಗಳು ಸೃಷ್ಟಿಯಾಯಿತು. ಶೂನ್ಯದಿಂದ ಹೊರಗೆ ಬಂದಂಥ ವಿಚಾರ ಅಲ್ವಾ. ಅರ್ಥ ಆಗ್ತಾ ಹೇಳೋದು. ಬ್ಲ್ಯಾಕ್ ಹೋಲ್ ಅಂತ ಹೇಳ್ತಾರೆ. ಬ್ಲ್ಯಾಕ್ ಹೋಲಿಂದ ಹೊರಗೆ ಬಂದಂಥ ವಿಚಾರ ಇದೆಲ್ಲ ವಿಚಾರ. ಪುನಃ ಬ್ಲ್ಯಾಕ್ ಹೋಲ್ನ ಹತ್ರ ಹೋದದ್ದು ಒಳಗೆ ಹೋಗೋದು, ಪುನಃ ಹೊರಗೆ ಬರುವುದಿಲ್ಲ. ಅದೇ ಶೂನ್ಯ ಸ್ಥಿತಿ ಅಂತ ಹೇಳೋದು. ಅದುವೇ ತಿರುಚಿಟ್ರಂಬಲಂ ಅಂತ ಹೇಳೋದು. ಹಾಗಾದ್ರೆ ಯಾಕೆ ಆ ಸಮಯಕ್ಕೆ ಅಲ್ಲಿ ಬಂತು? ಯಾಕೆ ಆ ಸಮಯಕ್ಕೆ ಅದಲ್ಲಿ ಇದಾಗಬೇಕು? ಬೇರೆ ಯಾವ ಸಮಯಕ್ಕೆ ಆಗ್ಬೋದಿತ್ತಲ್ಲ. ಆಗ ಯಾವುದೋ ಒಂದು ಅವತಾರ ಪುರುಷ ಜನ್ಮವನ್ನು ತಾಳ್ತಾನೆ ಅಂತೇಳಿ ಅರ್ಥ. ಯಾರೋ ಒಬ್ಬ ಪ್ರಪಂಚದಲ್ಲಿ ಮಹಾ ಸಂತ ಹುಟ್ಟಿ ಬರ್ತಾನೆ ಅಂತೇಳಿ ಅರ್ಥ. ಇವತ್ತಿನ ದಿನ ನಾನು ಪ್ರಪಂಚಕ್ಕೆ ಬರ್ತಾ ಇದ್ದೇನೆ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ ಯಜ್ಞಗೊಂಡದಿಂದ. ಅರ್ಥ ಆಯ್ತಲ್ಲ. ಅದಕ್ಕೆ ನೋಡೋದು 4 ಜನ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಆ 4 ಜನರನ್ನು ಹೇಳಬೇಕು, ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳಿ. ಇಷ್ಟೇ ಹೇಳ್ಬೋದು. ಗುರುವೇ ಶರಣಂ, ಸದ್ಗುರುವೇ ಶರಣಂ, ತಿರುಚಿಟ್ರಂಬಲಂ.